ನಿತ್ಯಾನಂದ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಅವರೇ ನಿಮಗೂ ನಮಸ್ಕಾರ. ನಮಸ್ಕಾರ. ನಿಮ್ಮ ಬಗ್ಗೆ ಹೇಳಿ ನಿತ್ಯಾನಂದ್, ನಿಮ್ಮ ಹುಟ್ಟೂರು ಯಾವುದು, ಏನು ವಿದ್ಯಾಭ್ಯಾಸ ಮಾಡಿದಿರಿ? ಸರ್, ನಮ್ಮ ಊರು ರವಣಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ನಂದು ವಿದ್ಯಾಭ್ಯಾಸ MBA. ಓ, ಎಲ್ಲಿ ಮಾಡಿದ್ರಿ? MBA ಬೆಂಗಳೂರು ಸರ್, ಡಾನ್ ಬಾಸ್ಕೋ. ಓಹೋ. ಡಿಗ್ರಿ ಏನು? BCom ಸರ್. BCom ಮಾಡಿ MBA ಮಾಡಿದ್ರಿ. ಯಾವ ಉದ್ದೇಶಕ್ಕೆ ಮಾಡಿದ್ರಿ? ಮಾಮೂಲಿ ಸರ್, ವ್ಯಾವಹಾರಿಕವಾಗಿ ಅಕೌಂಟ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಹಾಂ. ನಿಮ್ಮ ತಂದೆ ತಾಯಿ ರೈತರ? ನನ್ನ ತಂದೆ ತಾಯಿ ಇಬ್ಬರು ರೈತರು ಸರ್. ನೀವೆಷ್ಟು ಜನ ಮಕ್ಕಳು? ಇಬ್ಬರು ಸರ್. ಕೆಲಸದ ಉದ್ದೇಶಕ್ಕೆ ಏನಾದರೂ MBA ಮಾಡಿದ್ರೆ? ಇಲ್ಲ ಸರ್, ಇಲ್ಲ. ಕೆಲಸ ಉದ್ದೇಶ ಏನಿಲ್ಲ, ಮಾಮೂಲಿ ಓದಬೇಕು, ಎಜುಕೇಷನ್ ಇರಬೇಕಲ್ವಾ. ಎಜುಕೇಷನ್ ಇದ್ದರೆ ಕೃಷಿನೂ ಮಾಡಿ ಎಲ್ಲನೂ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಎಜುಕೇಷನ್ ಮಾಡಿ ವ್ಯವಸಾಯನ ಮಾಡ್ತಾಯಿದ್ದೀನಿ ಸರ್. ನಿಮ್ಮ MBA ವ್ಯವಸಾಯಕ್ಕೆ ಏನಾದರೂ ಸಹಾಯ ಮಾಡಿದೆಯಾ? ಅಕೌಂಟ್ಸಿಗೆ ಸಹಾಯ ಮಾಡುತ್ತೆ ಸರ್. ಓ, ಎಷ್ಟು ಜಮೀನಿದೆ ತಮಗೆ? ನಮ್ಗೆ ಒಟ್ಟು 10 ಎಕರೆ ಜಮೀನಿದೆ ಸರ್. ನೀರಾವರಿನ ಮಳೆ ಆಶ್ರಯ? ನೀರಾವರಿ ಸರ್, ಸಂಪೂರ್ಣ ನೀರಾವರಿ. ಬೋರ್ವೆಲ್ಲ? ಬೋರ್ವೆಲ್ ಸರ್. ಏನೇನು ಬೆಳೆ ಬೆಳಿತೀರಿ? ನಮ್ಮದು ಟೊಮೊಟೊ, ಪಪ್ಪಾಯಿ, ಕಲ್ಲಂಗಡಿ, ಕ್ಯಾಪ್ಸಿಕಮು, ಬಾಳೆ. ಹಣ್ಣು ತರಕಾರಿನೇ ಜಾಸ್ತಿ? ಹೌದು ಸರ್, ಹಣ್ಣು ತರಕಾರಿ. ಹೌದು ಸರ್. ನಿಮ್ಮ ತಂದೆ ತಾಯಿನೂ ಅದನ್ನೇ ಬೆಳೀತಿದ್ರಾ ಅಥವಾ? ನಮ್ಮ ತಂದೆ ಫಸ್ಟ್ ಎಲ್ಲ ಕಡಲೆಕಾಯಿ, ಜೋಳ ಎಲ್ಲ ಬೆಳೀತಿದ್ರು. ಆನಂತರ ಅವರು ಟೊಮೊಟೊ ಬೇಸಾಯ, ಕ್ಯಾಪ್ಸಿಕಮು ಅವರು ಬೆಳೀತಾಯಿದ್ರು. ನಿಮ್ಮ ರಾವಣಿ ಊರು ಸಿಕ್ಕಾಪಟ್ಟೆ ಟೊಮೆಟೊ ಬೆಳೀತಾರಂತ, ಹೌದಾ? ಹೌದು ಸರ್. ಓಹೋ, ಯಾಕೆ ಅಷ್ಟೊಂದು ಟೊಮೆಟೊ ಬೇಸಾಯ ಜಾಸ್ತಿ ಅಲ್ಲಿ? ಅದೇ ಒಬ್ಬರು ರೈತರಿಂದ ಇನ್ನೊಬ್ಬರಿಗೆ ನೋಡಿ, ಅದರಿಂದ ಆದಾಯ ನೋಡಿ ನೋಡಿ ಜಾಸ್ತಿ ಜನ ರೈತರುಗಳು ಬೆಳೆಯೋಕ್ಕೆ ಶುರು ಆಗಿದೆ. ನಿತ್ಯಾನಂದ ಅವರೇ, ಈ ಪಪಾಯ ಬೇಸಾಯನ ತಾವು ಆರಂಭ ಮಾಡಿ ಎಷ್ಟು ವರ್ಷ ಆಗಿರ್ಬೋದು? 3 ವರ್ಷ ಆಯಿತು ಸರ್. ಯಾತಕ್ಕೆ ಆರಂಭ ಮಾಡಿದ್ರಿ ಪಪಾಯನ? ಪಪಾಯ ಬೆಳಿಬೇಕು ಅನ್ನೋದು ನನ್ನ ಕನಸು ಸರ್, ಅದು ಡ್ರೀಮು. ಹಂಗಾಗಿ ಅದನ್ನು ಫಸ್ಟೆಲ್ಲ ಅದು ವೈರಸ್ ಜಾಸ್ತಿ ಇದೆ, ಬೆಳೆಯೋಕ್ಕಾಗಲ್ಲ ಅನ್ನೋದು ಕೆಲವೊಂದು ರೈತರುಗಳು ನಮಗೆ ಅವರ ಅನುಭವನ ಹಂಚ್ಕೊಂಡಿದ್ರು. ಸೊ ಅದನ್ನು ನೋಡಿ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪಪ್ಪಾಯನ ಶುರು ಮಾಡಿ ಅದರಲ್ಲಿ ಒಳ್ಳೆ ಬೇಸಾಯ ತೆಗೆದಿದ್ದೀನಿ ಸರ್. ಓಕೆ. ಯಾವ ತಳಿ ಬೆಳೆದ್ರಿ? ರೆಡ್ ಲೇಡಿ. ಎಲ್ಲಿಂದ ತಂದ್ರಿ? ಬೀಜ ತಂದ್ರೋ ಅಥವಾ ಸಸಿ ತಂದ್ರೋ? ಸಸಿ ಸರ್, ನಮ್ಮೂರಲ್ಲೇ ಸಿಕ್ತು ನರ್ಸರಿಲಿ, ಅಲ್ಲಿಂದ ತಂದು ನಾಟಿ ಮಾಡಿ ಬೇಸಾಯ ಮಾಡಿ. ಓಕೆ. ಯಾವ ಥರ ಮಾಡಿದ್ರಿ ಹೇಳಿ? ಅಂದರೆ ಸಾಲಿನ ಸಾಲಿಗೆ ಏನು ಅಂತರ ಕೊಟ್ರಿ? ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿದ್ರ? ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಡ್ರಿಪ್ ಇರಿಗೇಷನ್ ಸರ್. ನಾನು ಒಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದೆ, 10x6. ಸಾಲಿನ ಸಾಲ 10 ಅಡಿ, ಗಿಡದಿಂದ ಗಿಡ 6 ಅಡಿ ಸರ್. ಯಾಕೆ ಆ ಥರ? ಸ್ಪೇಸ್ ಚೆನ್ನಾಗಿದ್ರೆ ಗಾಳಿ ಆಡುತ್ತೆ, ಫ್ಲವರು ಎಲ್ಲ ಚೆನ್ನಾಗಿ ಕಚ್ಚುತ್ತೆ ಅನ್ನೋ ಉದ್ದೇಶದಿಂದ ಹೊಸ್ದಾಗಿ ಮಾಡಿದ್ರಿಂದ ನಾವು ಆ ಥರ ಮಾಡಿದ್ವಿ. ಅದರಲ್ಲಿ ಸ್ಪೇಸ್ ಚೆನ್ನಾಗಿತ್ತು. ಅಂದರೆ ಈ ರೋಗಗಳು ಬಂದರೂ, ಕೆಲವೊಂದು ಕೀಟನಾಶಕ ಬಂದರೂ ಆ ಗಾಳಿಲಿ ಇದಾಗೋ ಥರ ವ್ಯವಸ್ಥೆ ಮಾಡಿದ್ವಿ ಸರ್. ಅಂದರೆ ಇಷ್ಟು ಅಂತರ ಕೊಡಬೇಕು ಅನ್ನೋದು ನಿಮಗೆ ಬೇರೆಯವ್ರ ತೋಟ ನೋಡಿ ಗೊತ್ತಾಯ್ತಾ ಅಥವಾ? ಇಲ್ಲ ಸರ್, ಬೇರೆಯವ್ರ ತೋಟ ನೋಡಿದ್ರೆ ಬೇರೆಯವರು 8x6 ಮಾಡೋರು ಇದ್ದಾರೆ, 9x6 ಮಾಡೋರು ಇದ್ದಾರೆ. ಸೊ ನಾವು ಉಳುಮೆ ಮಾಡಿ ವ್ಯವಸಾಯ ಖರ್ಚನ್ನ ಕಡಿಮೆ ಮಾಡಲಿಕ್ಕೋಸ್ಕರ ಆ ಥರ 10x6 ಮಾಡಿದ್ವಿ ಸರ್. ಸಸಿಗಳು ಕಡಿಮೆ ಆಗಲ್ವನಪ್ಪ? ಕಡಿಮೆ ಆಗುತ್ತೆ ಸರ್, ಬಟ್ ಇಳುವರಿ ಅಲ್ಲೇ ಜಾಸ್ತಿ ಆಗುತ್ತಲ್ಲ ಸರ್. ಹೌದಾ? ಓಕೆ, ಆಯಿತು. ಈಗ ಎಷ್ಟು ದಿನದ ಸಸಿ ನಾಟಿ ಮಾಡ್ಕೊಂಡ್ರಿ? ಏನು ಗೊಬ್ಬರ ಕೊಟ್ರಿ? ಹೇಗೆ? ನಾವು 45 ದಿನದ ಸಸಿ ನಾಟಿ ಮಾಡಿದ್ವಿ ಸರ್. ಮಾಮೂಲಿ ಗೊಬ್ಬರಿಗೆ ಏನು ಧಾರಣೆ ಇತ್ತು? 14 ರೂಪಾಯಿ ಸರ್. 14 ರೂಪಾಯಿ. ನಾವು ಮಾಮೂಲಿ ಬೆಡ್ಡಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ಸಿದ್ವಿ. ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನ ಹಿಂಡಿ ಹಾಕಿ. ದನ ಸಾಕಿದ್ರಾ? ದನ ಸಾಕಿಲ್ಲ, ಬೇರೆಯಿಂದ ತಗೊಂಡು ಅದನ್ನು ಎಲ್ಲ ಉಳುಮೆ ಮಾಡಿಸಿ ಬೆಡ್ ಮಾಡಿ ನಾಟಿ ಮಾಡಿದ್ವಿ ಸರ್. ಎಷ್ಟು ಸಸಿ ಕೂರ್ತು? ಅದು 750 ಕೂರುತ್ತೆ ಸರ್. ಒಂದು ಎಕರೆಗೆ? ನೀವು ಎಷ್ಟು ಎಕರೆ ಹಾಕಿದ್ದು? 3.5 ಎಕರೆ ಒಂದು ಸತಿ ಮಾಡಿದ್ದೆ ಸರ್. ಸರಿ, ಹೇಳಿ. ಅದನ್ನ ಮಾಡಿ 15 ಡೇಸಿಗೆ ಒಂದು ಸತಿ, ಫಸ್ಟ್ 15 ಡೇಸ್ಗೆ ಫರ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು. ಫರ್ಟಿಗೇಷನ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ 1 ಮಂತಿಗೆ ಕಮೆನ್ಸ್ ಮಾಡ್ತಾ ಹೋಗಿದ್ವಿ. ಮೇಯ್ನು ನ್ಯೂಟ್ರಿಷನ್ ಚೆನ್ನಾಗಿ ಸಪ್ಲೈ ಆಗಬೇಕು ಪಪ್ಪಾಯಿಗೆ ಸರ್. ನನಗೆ ಅದ್ರ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ನನಗೆ ಒಬ್ಬರು ಡಾಕ್ಟ್ರು ವಸಂತ್ ಕುಮಾರ್ ಅಂತ ಸಿಕ್ಕಿದ್ರು. ಅವ್ರನ್ನ ಪರಿಚಯ ಮಾಡಿದ್ದು ವಸಂತ್ ಕುಮಾರ್ ಅಂತಲೇ. ಹಾಗಾಗಿ ಅವ್ರ ಗೈಡ್ಲೈನ್ಸಲ್ಲಿ ನಾನು ಪಪ್ಪಾಯನ ಬೆಳೆದೆ. ಸ್ಟಾರ್ಟಿಂಗ್ ವೈರಸ್ ಬಂತು, ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ಐಡಿಯಾ ನನಗೂ ಗೊತ್ತಿರಲಿಲ್ಲ. ಆವಾಗ ವಸಂತ್ ಕುಮಾರ್ ಅನ್ನೋರೊಬ್ಬರನ್ನ ಭೇಟಿ ಮಾಡಿ, ಅವರು ಒಬ್ಬರು ಸೈಂಟಿಸ್ಟ್ ಇದ್ದಾರೆ, ಡಾಕ್ಟರ್ ವಸಂತ್ ಕುಮಾರ್ ಅಂತ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಈ ವೈರಸ್ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳಿದರು. ವೈರಸ್ ಒಂದು ಕಂಟ್ರೋಲ್ ಮಾಡಿದ್ರೆ, ನ್ಯೂಟ್ರಿಷನ್ ಚೆನ್ನಾಗಿ ಸಪ್ಲೈ ಮಾಡಿದ್ರೆ ಪಪ್ಪಾಯನ ಬೆಳಿಬೋದು ಸರ್. ಡಾಕ್ಟರ್ ವಸಂತ್ ಕುಮಾರ್ ಅವರೇ, ಈಗ ಪಪ್ಪಾಯಾಗೆ ಬಹಳ ಪ್ರಧಾನವಾದ ಸಮಸ್ಯೆನೇ ವೈರಸ್ದು. ಹೌದು.
ಹೇಳಿ ಸರ್ ಅದ್ರ ಬಗ್ಗೆ. ಈಗ ವೈರಸ್ ಅಂದರೆ ಎಲ್ರಿಗೂ ಗೊತ್ತಿದೆ. ಈಗ ಹಳ್ಳಿ ಹಳ್ಳಿ ಜನರಿಗೂ ಗೊತ್ತಿರೋದು ವೈರಸ್. ಯಾಕೆಂದರೆ ಕೋವಿಡ್ ಬಂದಾಗಲಿಂದ ವೈರಸ್ ನಮ್ಮ ಕಣ್ಣಿಗಿರಲಿ ಸೂಕ್ಷ್ಮದರ್ಶಕಕ್ಕಿರಲಿ ಕಾಣಿಸ್ದೇ ಇರುವಂತಹ ಅತ್ಯಂತ ಸೂಕ್ಷ್ಮಜೀವಿ ಒಂದು ವೈರಸ್. ಈ ವೈರಸ್ಗೆ ಬಂತು ಅಂದರೆ ಅದಕ್ಕೆ ಯಾವುದೇ ಔಷಧಿ ಇಲ್ಲ, ಬರೋದನ್ನು ತಡೆಗಟ್ಟಬೇಕಷ್ಟೇ ಹೊರತು ಬೇರೆ ರೋಗಗಳಿಗೆ ಹೇಳ್ತಾರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಅಂದ್ಬಿಟ್ಟು. ಇದರಲ್ಲಿ ಓನ್ಲಿ ಪ್ರಿವೆನ್ಷನ್ ಬಟ್ ನೋ ಕ್ಯೂರ್ ಅಟ್ ಆಲ್ ಬಂದಮೇಲೆ. ಆದರೆ ನಮ್ಮ ದೇಹದಲ್ಲಿ, ಮನುಷ್ಯನ ದೇಹದಲ್ಲಿ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ. ಒಂದು ವಾರ ನಾವು ತಡ್ಕೊಂಬಿಟ್ರೆ ವೈರಸ್ನ, ಅದಕ್ಕೆ ಇಮ್ಯುನಿಟಿ ಬರುತ್ತೆ. ಆದರೆ ಗಿಡಗಳಲ್ಲಿ ಆ ಥರ ಒಂದು ಶಕ್ತಿ ಸಾಮರ್ಥ್ಯ ಇಲ್ಲ. ಮತ್ತು ಈ ವೈರಸ್ ರೋಗ ಬೆಳೆಗಳಲ್ಲಿ ಕಡಿಮೆ. ಸಾಮಾನ್ಯವಾಗಿ ಶಿಲೀಂಧ್ರ ರೋಗಗಳು ಜಾಸ್ತಿ. ಅದರ ನಂತರ ಬರುವಂಥದ್ದು ಬ್ಯಾಕ್ಟೀರಿಯಾ ರೋಗಗಳು, ಅದರ ನಂತರ ಬರೋದು ವೈರಸ್ ರೋಗಗಳು. ಆದರೆ ಕೆಲವು ಬೆಳೆಗಳಲ್ಲಿ ವೈರಸ್ ರೋಗನೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ. ಕೆಲವು ಬೆಳೆಯಲ್ಲಿ ಬ್ಯಾಕ್ಟೀರಿಯಾ ಪ್ರಾಮುಖ್ಯತೆ ಪಡ್ಕೊಂಡಿರುತ್ತೆ ಅಪರೂಪಕ್ಕೆ. ಉದಾಹರಣೆಗೆ ದಾಳಿಂಬೆನಲ್ಲಿ ಬ್ಯಾಕ್ಟೀರಿಯಾ ಡಿಸೀಸ್ ನಂಬರ್ 1. ಅದೇ ರೀತಿ ಪಪಾಯದಲ್ಲಿ ವೈರಸ್ ಡಿಸೀಸ್ ನಂಬರ್ 1. ಇನ್ನು ಶಿಲೀಂಧ್ರ ರೋಗಗಳು ಮೈನರ್ ರೋಗಗಳು, ಅವನ್ನೆಲ್ಲ ಸುಲಭವಾಗಿ ತಡೆಗಟ್ಬೋದು. ಅದನ್ನು ಪಪಾಯ ಬಹಳ ಸುಲಭವಾದ ಬೆಳೆ. ಆದರೆ ಇದಕ್ಕೆ ಒಂದೇ ಒಂದು ಅಡಚಣೆ ಅಂತಂದರೆ ಈ ವೈರಸ್ ರೋಗ. ಪಪಾಯ ಎಲ್ಲೆಲ್ಲಿ ಬೆಳೀತಾರೆ ಅಲ್ಲೆಲ್ಲ ಈ ರೋಗ ಉಂಟು. ಈ ವೈರಸ್ ರೋಗಗಳು ಬೆಳೆಗಳಲ್ಲಿ ಸಾಮಾನ್ಯವಾಗಿ 99% ಅಂತ ಹೇಳ್ಬೋದು ಯಾವುದೋ ಒಂದು ಖಚಿತವಾದ ಒಂದು ಕೀಟದಿಂದ ಹರಡುತ್ತೆ. ಅನೇಕ ಕೀಟ ಪ್ರಭೇದಗಳಿದ್ದಾವೆ. ಉದಾಹರಣೆಗಳಿದ್ರೆ ಬಿಳಿ ನೊಣ ಇರ್ಬೋದು, ಥ್ರಿಪ್ಸ್ ಇರ್ಬೋದು, ಆಮೇಲೆ ಏಫಿಡ್ಸ್ ಇರ್ಬೋದು, ಹಾಪರ್ಸ್ ಇರ್ಬೋದು. ಈ ಥರ ಎಲ್ಲ ರಸ ಹೀರುವ ಕೀಟಗಳ ಮೂಲಕ ಈ ಡೆಂಗು ಮಲೇರಿಯಾ ಹೇಗೆ ಸೊಳ್ಳೆ ಮೂಲಕ ಹರಡುತ್ತೆ, ಹಾಗೆ ಈ ವೈರಸ್ ರೋಗಗಳು ಹರಡ್ತವೆ. ಅದನ್ನು ತಡೆಗಟ್ಟೋದ್ರ ಮೂಲಕ ವೈರಸ್ ರೋಗನ ತಡೆಗಟ್ಬೋದು ಅಂತ ಹೇಳ್ತಾರೆ ಎಲ್ಲರೂ. ಆದರೆ ಓಪನ್ ಫೀಲ್ಡಲ್ಲೇ ಅದು ದುಸ್ಸಾಧ್ಯ ಅಥವಾ ಅಸಾಧ್ಯ ಅಂತ ಹೇಳ್ಬೋದು. ಒಂದು ಪಕ್ಷ ನೀವು ಒಂದು ಸ್ವಲ್ಪ ಮುಂದಕ್ಕೆ ಹಾಕ್ಬೋದು ರೋಗ ಬರೋದನ್ನು, ಅಷ್ಟೇ ಹೊರತು ಅದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದ ಪಪಾಯ ಸುಮಾರು 2-3 ವರ್ಷ ಇರುವಂತಹ ಬೆಳೆ. ಅಷ್ಟೊಂದು ದೀರ್ಘಾವಧಿ ಕಾಲ ನಾವು ಕೀಟಗಳೇ ಬಾರದ ಹಾಗೆ, ವೈರಸ್ ಸೋಂಕು ಬಾರದ ಹಾಗೆ ನಾವು ಬೆಳೆಯೋದು ಸಾಧ್ಯವೇ ಇಲ್ಲ. ಹಾಗಾಗಿ ಒಂದು ಸಮಯದಲ್ಲಿ ಪಪಾಯ ಬೆಳೆ ವಿಸ್ತೀರ್ಣ ಹೆಚ್ಚಾಗ್ತಾ ಬಂತು, ಉತ್ಪಾದನೆ ಹೆಚ್ಚಾಗ್ತಾ ಬಂತು. ಆದರೆ ಒಂದು 5-6 ವರ್ಷಗಳಿಂದ ಈಚೆಗೆ ಅದರ ವಿಸ್ತೀರ್ಣ ತುಂಬ ಕಡಿಮೆ ಆಗ್ತಾಯಿದೆ. ಬಹುಶಃ ಒಂದಲ್ಲ ಒಂದು ದಿವಸ ಪಪಾಯ ಔಷಧಿಗೂ ಸಿಗದಂಗೆ ಆಗುವಂತಹ ಪರಿಸ್ಥಿತಿ ಬಂದುಬಿಡ್ತಿತ್ತೇನೋ. ಆದರೆ ಈಗ ಅದು ಒಂದು ನಿಯಂತ್ರಣಕ್ಕೆ ತರುವಂತಹ ಒಂದು ಪ್ರಯತ್ನಗಳು ನಡೀತಾ ಇರೋದ್ರಿಂದ ಅದು ಒಂದು ಪಪಾಯ ಬೆಳೆ ಉಳ್ಕೊಳ್ಬೋದು ಅಂತ ಅನಿಸುತ್ತೆ. ಅಮೇರಿಕಾ ದೇಶದಲ್ಲಿ ಹವಾಯ್ ದ್ವೀಪದಲ್ಲಿ ಇದನ್ನು ಬೆಳೀತಾರೆ. ಅದು ಅತ್ಯಂತ ಸ್ಟೇಪಲ್ ಫುಡ್, ಅದು ಫ್ರೂಟ್ ಕ್ರಾಪಲ್ಲ. ಅದಕ್ಕೆ ಸಂಪೂರ್ಣ ಹೊರಟೆ ಹೋಯ್ತು ಅಂತ ತಿಳ್ಕೊಂಡಿದ್ರು. ಫಸ್ಟ್ ಅಲ್ಲಿ ಶುರುವಾಗಿದ್ದದು 1940ಸ್ನಲ್ಲಿ. ಹೊರಟೆ ಹೋಯ್ತು ಅನ್ನುವಾಗ ಒಬ್ಬರು ಅಮೇರಿಕಾ ವಿಜ್ಞಾನಿ ಡಾಕ್ಟರ್ ಗೋನ್ಸಾಲ್ವೆಸ್ ಅಂತ ಕಾರ್ನೆಲ್ ಯೂನಿವರ್ಸಿಟಿನಲ್ಲಿ ಅದಕ್ಕೆ ಒಂದು GM ಪಪಾಯನ ತಯಾರು ಮಾಡ್ತಾರೆ. ಅದಕ್ಕೆ ರೈನ್ಬೋ ಅಂತ ಕರೀತಾರೆ, ಮತ್ತು ಸನ್ರೈಸ್ ಅಂತ 2 ವೆರೈಟಿನ ತಯಾರು ಮಾಡಿ GM ಪಪಾಯನ ಬಿಡುಗಡೆ ಮಾಡ್ತಾರೆ ಹವಾಯಿನಲ್ಲಿ. ಅದು ಇಂದಿಗೂ ಕೂಡ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಆ ತಂತ್ರಜ್ಞಾನ. ಆದರೆ ನಮ್ಮ ಈ GM ಪಪಾಯನ ನಮ್ಮ ದೇಶದಲ್ಲಾಗಲಿ ಅನೇಕ ದೇಶಗಳಲ್ಲಿ ಬೆಳೆಯೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಇರೋ ತಳಿಗಳಲ್ಲಿ ಸಾಂಪ್ರದಾಯಿಕವಾಗಿ ನಾವು ನಿರೋಧಕ ತಳಿ ತಯಾರು ಮಾಡಬೇಕು ಅಂತಂದರೆ ಅದರ ಸೋರ್ಸೇ ಇಲ್ಲ. ರೆಸಿಸ್ಟೆನ್ಸ್ ಸೋರ್ಸ್ ಅಂತ ಏನು ಹೇಳ್ತೀವಿ, ಅದರ ಲಭ್ಯತೆ ಇಲ್ಲದೆ ಇರೋದ್ರಿಂದ ಯಾವ ವಿಜ್ಞಾನಿಗಳಿಗೂ ಇದುವರೆಗೆ ವೈರಸ್ ನಿರೋಧಕ ತಳಿಗಳನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ದರಿಂದ ಅದರ ವಿಸ್ತೀರ್ಣ ಕಡಿಮೆ ಆಗ್ತಾಯಿದೆ. ಈಗ ವಿಜ್ಞಾನಿಗಳೇ ಯಾರ್ಯಾರು ರೈತರು ಹೋಗಿ ನಾನು ಪಪಾಯ ಬೆಳಿಬೇಕು ಅಂತಿದ್ದೀನಿ, ಏನು ಮಾಡಬೇಕು ಅಂತ ಕೇಳಿದ್ರೆ ದಯವಿಟ್ಟು ಅದು ಬೆಳೆಯೋಕ್ಕೆ ಹೋಗಬೇಡಪ್ಪ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವತ್ತು ಆಯ್ತಪ್ಪ ಬೆಳೆ ಈ ಥರ ತಳಿ ತಗೋ, ಈ ಥರ ಗೊಬ್ಬರ ಹಾಕು, ಈ ಥರ ಬೆಳೆ ಅಂತ ಹೇಳ್ಬಿಡ್ತೀವಿ. ಆದರೆ ಒಂದು 3 ತಿಂಗಳಿಗೆ ಓಡ್ಬತ್ತಾನವನು, ಸರ್ ನಮಗೆ ವೈರಸ್ ಬಂದುಬಿಟ್ಟಿದೆ, ಏನು ಮಾಡಬೇಕು ಅಂತ ಕೇಳೋಕ್ಕೆ ನಮ್ಮ ಹತ್ರನೇ ಬರ್ತಾನೆ. ಆವಾಗ ನಾವು ಏನು ಹೇಳೋಕ್ಕೆ ಇದೆ ನಮಗೆ? ಅದರಿಂದ ಬೆಳಿಲೇಬೇಡಪ್ಪ ಅಂತ ಹೇಳಿ ನಾವೇ ತಲೆ ತಪ್ಪಿಸ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ. ಇದು ಸತ್ಯ, ಇದು ನಿಜವಾದ ಒಂದು ಕಹಿ ಸತ್ಯ ಅಂತ ಹೇಳ್ಬೋದು. ಹಾಗಾಗಿ ಯಾರೂ ಬೆಳೆಯೋ ಧೈರ್ಯ ಮಾಡ್ತಾಯಿಲ್ಲ. ಆದರೆ ಪಪಾಯ ಬೆಳೆ ಇದೆಯಲ್ಲ, ಇದು ಅತ್ಯಂತ ಕಡಿಮೆ ನೀರು ಬೇಡುವ, ಅತ್ಯಂತ ಕಡಿಮೆ ಶ್ರಮ ಕೇಳುವ ಬೆಳೆ. ಇದಕ್ಕೆ ಹೆಚ್ಚು ಲೇಬರ್ ಬೇಕಾಗಿಲ್ಲ, ಹೆಚ್ಚು ನೀರು ಬೇಕಾಗಿಲ್ಲ. ಮತ್ತು ಇದು ಒಂದು ಬಯೋಮಾಸ್ ಏನು ಪ್ರೊಡ್ಯೂಸ್ ಮಾಡುತ್ತೆ, ಅದರಲ್ಲಿ ಎಷ್ಟು ಆ ಪ್ರದೇಶದಲ್ಲಿ ಎಷ್ಟು ಆಕ್ಸಿಜನ್ನು ಉತ್ಪತ್ತಿ ಆಗುತ್ತೆ ವಾತಾವರಣಕ್ಕೆ, ನೆಲಕ್ಕೆ ನೆರಳಿರುತ್ತೆ. ಹಾಗಾಗಿ ನೆಲದಲ್ಲಿರುವಂಥ ಜೀವಾಣುಗಳು ಇನ್ನೂ ಹೆಚ್ಚಾಗಿ
ಅದು ಫಲವತ್ತತೆಯನ್ನು ಕೊಡುತ್ತೆ. ಅದರ ಬರುವಂಥ ಎಲೆಗಳನ್ನು ನಾವು ಗೊಬ್ಬರ ಮಾಡಿಕೊಂಡ್ರೆ ಉತ್ತಮವಾದ ಸಾವಯವ ಗೊಬ್ಬರ ಆಗುತ್ತೆ. ಎಲೆನ ಡೆಂಗ್ಯೂಗೂ ಬಳಸ್ತಾರಲ್ವ? ಹೌದು, ಖಂಡಿತವಾಗಿ. ಎಲೆ ರಸ. ಎಕ್ಸಾಕ್ಟ್ಲಿ. ಇದಕ್ಕೆ ಮೆಡಿಸಿನಲ್ ವ್ಯಾಲ್ಯೂ ಇದೆ, ಇಂಡಸ್ಟ್ರಿಯಲ್ ವ್ಯಾಲ್ಯೂ ಕೂಡ ಇದೆ. ಅಂದರೆ ಇದರಲ್ಲಿ ಲೇಟೆಕ್ಸ್ ತೆಗಿತಾರಲ್ಲ, ಹಣ್ಣಿನಿಂದ ತೆಗೆಯುವಂಥ ಹಾಲಿನಿಂದ ಪಪೈನ್ ಅಂತ ಎನ್ಸೈಮ್ ತೆಗೆಯೋದ್ರಿಂದ ಅದನ್ನು ಸಾಮಾನ್ಯವಾಗಿ ಲೆದರ್ ಇಂಡಸ್ಟ್ರಿನಲ್ಲಿ ತುಂಬ ಉಪಯೋಗಿಸ್ತಾರೆ. ಹಾಗಾಗಿ ಇಂಡಸ್ಟ್ರಿಯಲ್ ಯೂಸ್ ಇದೆ ಮತ್ತು ಮೆಡಿಸಿನಲ್ ಯೂಸ್ ಇದೆ. ಈಗ ಕ್ಯಾರಿಕಾ ಪಪಾಯ ಅಂತ ಹೇಳ್ತಾರಲ್ಲ, ಅದರಿಂದ ಆ ಹೆಸರಲ್ಲೇ ಕ್ಯಾಪ್ಸೂಲ್ಸ್ಗಳು ಡೆಂಗು ಇದಕ್ಕೆ ಬರ್ತಾ ಇದೆ. ಮತ್ತು ಈ ಹಣ್ಣಿದೆಯಲ್ಲ, ಇದನ್ನು ಯಾರು ಬೇಕಾದರೂ ತಿನ್ಬೋದು. ಅಂದರೆ ಡಯಾಬಿಟಿಸ್ ಇರೋರು ಕೂಡ ತಿನ್ಬೋದು. ಮತ್ತು ಅತ್ಯಂತ ಕಡಿಮೆ ದರದಲ್ಲಿ ಸಿಗುವಂಥ ಹಣ್ಣು ಯಾವುದಾದ್ರೂ ಇಷ್ಟೊಂದು ಪೌಷ್ಟಿಕ ಅಂಶ ಉಳ್ಳ ಹಣ್ಣು ಅಂತ ಅಂದರೆ ಪಪಾಯ ಒಂದೇ. ಅದರ ಬಣ್ಣ ಇದೆಯಲ್ಲ, ಆ ಬಣ್ಣನೇ ಹೇಳುತ್ತೆ ಅದರಲ್ಲಿ ಕ್ಯಾರೋಟಿನ್ ಇದೆ ಅಂತ, ಬೀಟಾ ಕ್ಯಾರೋಟಿನ್. ಕ್ಯಾರೆಟ್ ಕಲರ್ ಇರೋದ್ರಿಂದ ಅದರಲ್ಲಿ ಬೀಟಾ ಕ್ಯಾರೋಟಿನ್ ಇರುತ್ತೆ. ಅಂದರೆ ಅದು ಪ್ರಿಕರ್ಸರ್ ಆಫ್ ವೈಟಮಿನ್ ಎ. ಅದರಿಂದ ವೈಟಮಿನ್ ಎ ರಿಚ್ ಫ್ರೂಟ್ ಅದು. ಕ್ಯಾರೆಟ್ ಬಿಟ್ಟರೆ ನಮಗೆ ಹಣ್ಣಲ್ಲಿ ಸಿಗೋದು, ವರ್ಷ ಪೂರ್ತಿ ಸಿಗೋ ಹಣ್ಣಲ್ಲಿ ನಮಗೆ ಏನಾದ್ರು ವೈಟಮಿನ್ ಎ ಬೇಕು ಅಂತಂದರೆ ಪಪಾಯದಲ್ಲೇ ಸಿಗೋವಂಥದ್ದು. ಮತ್ತು ಅತಿ ಕಡಿಮೆ ಬೆಲೆಗೆ ಸಿಗುವಂಥ ಹಣ್ಣು, ವರ್ಷ ಪೂರ್ತಿ ಸಿಗುವಂಥ ಹಣ್ಣು, ಮಕ್ಕಳಿಂದ ವೃದ್ಧರವರೆಗೂ ತಿನ್ಬಹುದಾದಂಥ ಹಣ್ಣು, ಬೆಳೆಯೋರಿಗೂ ಸುಲಭ, ತಿನ್ನೋರಿಗೂ ಒಳ್ಳೆಯದು, ಮತ್ತು ಟ್ರೇಡರ್ಸ್ಗೂ ಕೂಡ ತುಂಬ ಇಷ್ಟವಾದ ಹಣ್ಣು ಇದು. ಯಾಕಂದರೆ ಸೀಸನಲ್ ಅಲ್ವಲ್ಲ, ಅದರಿಂದ ಪಪಾಯ ಒಂದು ಒಳ್ಳೆಯ ಮುಖ್ಯ ಬೆಳೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿತ್ಯಾನಂದ ಅವರೇ, ಈಗ ತಾವೇ ಹೇಳಿದ್ರೆ ಪಪ್ಪಾಯ ನಾನು ಬೆಳೆದೆ ಆದರೆ ಸಮಸ್ಯೆ ಆಯಿತು ಅಂತ ಹೇಳಿ, ಅಂದರೆ ಯಾವಾಗ ಬಂತು ನಿಮಗೆ ವೈರಸ್ ಸಮಸ್ಯೆ? ಅದು ಈಗ ಫ್ಲವರ್ ಶುರುವಾಗುತ್ತಲ್ಲ ಸರ್, ಗಿಡ ಫ್ಲವರ್ ಸ್ಟೇಜಲ್ಲಿ ನಮಗೆ ವೈರಸ್ ಕಾಣಿಸೋದು. ಅಲ್ಲಿವರೆಗೂ ಏನೇನು ಗೊಬ್ಬರ ಕೊಟ್ಟಿದ್ರಿ? ಅಲ್ಲಿವರೆಗೂ ಮಾಮೂಲಿ ತಿಂಗಳಿಗೆ ಒಂದ್ಸತಿ ಯೂರಿಯಾ, SSP, ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತು ಪೊಟಾಷ್. ನೀರಿನಲ್ಲಿ ಕರಗೋ ಗೊಬ್ಬರ ಕೊಟ್ರ ಅಥವಾ ಗೊಬ್ಬರನೇ ನೀರಲ್ಲಿ ಕರಗಿಸ್ಬಿಟ್ಟು ಕೊಟ್ರ? ಮಾಮೂಲಿ ಭೂಮಿಗೆ ಹಾಕೋದು ಸರ್. ಭೂಮಿಗೆ ಹಾಕಿದ್ರೆ? ಪ್ಲಾಸ್ಟಿಕ್ ಮಲ್ಚ್ ಮಾಡಿರ್ಲಿಲ್ವಾ? ಅದನ್ನೇ ಓಲ್ ಮಾಡಿ, ಕಡ್ಡಿಯಲ್ಲಿ ಓಲ್ ಮಾಡಿ ಹಾಕಿ ಅದ್ರ ಮೇಲೆ ಮಣ್ಣು ಹಾಕೋದು. ಸರಿ, ಆಯಿತು. ಅದು ಆ ಥರ ಮಾಡ್ಕೊಂಡು ಬಂದ್ವಿ. ಕರೆಕ್ಟಾಗಿ 3ನೇ ತಿಂಗಳು ಫ್ಲವರ್ ಅಂದರೆ ಸ್ಟಾರ್ಟ್ ಆಗುತ್ತಲ್ಲ ಫ್ಲವರು, ಆ ಟೈಮಿಗೆ ಕರೆಕ್ಟಾಗಿ ವೈರಸ್ ಶುರುವಾಯ್ತು. ನಮಗೆ ವೈರಸ್ ಬಗ್ಗೆ ನಾನು ಫಸ್ಟು ಅದ್ರ ಬಗ್ಗೆ ತಿಳ್ಕೊಂಡಿರಲಿಲ್ಲ. ಅಲ್ಲ, ಏನು ಲಕ್ಷಣ ಬಂತ ಹೇಳಿ? ವೈರಸ್ ಬಂತು ಅಂತೇನೋ. ಸರಿ, ಓಕೆ ಸರ್. ಅದು ಎಲೆ ಮೇಲೆ ಎಲೆ ಫುಲ್ಲು ಚಿಕ್ಕದಾಗುತ್ತೆ ಸರ್, ಬೆರಳುಗಳ ಥರ ಆಗೋಗುತ್ತೆ ಎಲೆ. ಅಗಲ ಆನೆ ಕಿವಿ ಥರ ಇರೋ ಎಲೆ ಬೆರಳುಗಳ ಥರ, ಕೈ ಬೆರಳುಗಳ ಥರ ಆಗೋಗುತ್ತೆ. ಹಸುನ್ ಕಿವಿ ಆಗ್ಬಿಡುತ್ತೆ. ಹಸುನ್ ಕಿವಿಗಿಂತ ನಮ್ಮ ಕೈ ಬೆರಳು ಥರ ಆಗ್ಬಿಡುತ್ತೆ. ಮತ್ತು ಎಲ್ಲೋ ಥರ ಕಾಣಿಸೋಕೆ ಶುರು ಆಗುತ್ತೆ. ಸೊ ಅವಾಗ ಅದು ಕ್ರಾಪು ಬೇರೆದು ಹೋಗುವಷ್ಟು ಫಾಸ್ಟಾಗಿ ಇದು ಹೋಗಲ್ಲ, ಅಲ್ಲೇ ಕುಂಠಿತ ಆಗಿರುತ್ತೆ. ಮತ್ತು ಇವತ್ತು ಒಂದು ಗಿಡದಲ್ಲಿದ್ದರೆ 4-5 ಗಿಡಕ್ಕೆ ಟ್ರಾನ್ಸ್ಫರ್ ಆಗ್ತಿರುತ್ತೆ ಅಕ್ಕಪಕ್ಕದ. ಹಂಗಾಗಿ ಅವಾಗ ನನಗೆ ವೈರಸ್ ಕಂಡಿದ್ದು. ಆವಾಗ ಸರ್ನ ಭೇಟಿ ಮಾಡಿ ಅದ್ರ ಬಗ್ಗೆ ಸಮಸ್ಯೆ ಬಿಟ್ಟರೆ ಬೇರೆ ಇನ್ನೇನು ಸಮಸ್ಯೆ ಇರಲಿಲ್ವಾ ಪಪ್ಪಾಯದಲ್ಲಿ ತಮಗೆ? ಬೇರೆ ಸಮಸ್ಯೆಗಳು ಆಲ್ಮೋಸ್ಟ್ ಈಗ ಟೊಮೊಟೊಗೆ ಇದಕ್ಕೆಲ್ಲ ಬರೋದ್ರಿಂದ ಆ ಸಮಸ್ಯೆಗಳನ್ನ ಮಾಮೂಲಿ ತ್ರಿಪ್ಸಿಗೆ ನಾವು ಟೊಮೊಟೊಗೆ ಏನು ಮಾಡ್ತೀವಿ, ಪಪ್ಪಾಯಿಗೂ ಅದನ್ನೇ ಮಾಡ್ಬೋದು. ಬಟ್ ವೈರಸ್ ಟೊಮೊಟೊಗೆ ಬಂದು ವೈರಸ್ ಇದಕ್ಕೆ ಬರಲ್ಲ. ಹಂಗಾಗಿ ವೈರಸ್ ಮೇನ್ ಪಪ್ಪಾಯ ಅಂದರೆ ವೈರಸ್. ಓಕೆ, ಮೇಜರ್ ಡಿಸೀಸೇ ವೈರಸ್. ಆಯ್ತು, ಈಗ ಏನು ಮಾಡಿದ್ರಿ? ಅದಕ್ಕೆ ಏನು ಕ್ರಮ ತಗೊಂಡ್ರಿ? ಹೇಗೆ ನಿಮಗೆ? ಅದೇ ಸರ್ನ ಭೇಟಿ ಮಾಡಿದ್ಮೇಲೆ ಅಲ್ಲಿ ಪವರ್ ಪ್ಲಸ್ ಅಂತ ಒಂದು ಕೆಮಿಕಲ್ ಕೊಟ್ಟರು. ಅದನ್ನು ಸ್ಪ್ರೇ ಮಾಡ್ಕೊಂಡು ಬರೋಕ್ಕೆ ಶುರು ಮಾಡಿದ್ವಿ. ಪವರ್ ಪ್ಲಸ್ ಜೊತೆಲಿ ನಾವು ಕ್ಯಾಲ್ಶಿಯಂ ನೈಟ್ರೈಟ್ನ ಯೂಸ್ ಮಾಡಬೇಕು. ಅದನ್ನ ಯೂಸ್ ಮಾಡ್ತಾ ಫಸ್ಟು ನಮಗೆ ರೋಗ ಕಂಡಾಗ 10 ಡೇಸ್ ಅಥವಾ 12 ಡೇಸಿಗೆ ಒಂದ್ಸತಿ ಮಾಡ್ತಾ ಇರಬೇಕು. ರೋಗ ಕಂಟ್ರೋಲಿಗೆ ಬಂದಮೇಲೆ ಬೇಕಾದ್ರೆ ಒಂದು ವೀಕ್ ಎಕ್ಸ್ಟೆನ್ಷನ್ ಮಾಡ್ಕೋಬೋದು. ಈಗ 12 ಡೇಸಿಗೆ ಮಾಡೋದು 20 ಡೇಸಿಗೆ ಬೇಕಾದ್ರೂ ಮಾಡ್ಬೋದು. ಬಟ್ ಅದನ್ನು ಕಂಪಲ್ಸರಿ ಮಾಡಿದ್ರೆ ಕಂಪ್ಲೀಟಾಗಿ ತಡಿಬೋದು. ನಿಮ್ಮ ಅನುಭವ ಹೇಳಿ. ಸರ್, ಕಂಪ್ಲೀಟ್ ನನ್ನ ಕ್ರಾಪಲ್ಲಿ ಒಂದು 8-9 ಗಿಡ ಇತ್ತು. ಅದು ರಿಕವರ್ ಆಗಿ ಮತ್ತೆ ಹೂ ಬಿಟ್ಟು ಕಾಯಿ ಬಿಟ್ಟು ಎಂಟೈರ್ ಕ್ರಾಪು ನಾವು ವೈರಸ್ಸೇ ಇಲ್ದೇ ಒಳ್ಳೆ ಬೆಳೆನೇ ತೆಗೆದ್ವಿ. ಸಾಮಾನ್ಯವಾಗಿ ವೈರಸ್ ರೋಗ ಬಂದರೆ ಅದೇನು ಗುಣ ಆಗೋದಿಲ್ಲ ಅಂತೇಳಿ ಕಿತ್ಬಿಟ್ಟು ತೆಗೆದುಬಿಡಿ, ಅಕ್ಕಪಕ್ಕವನ್ನು ಉಳಿಸ್ಕೊಳ್ಳಿ ಅಂತಾರೆ. ನೀವೇನು ಮಾಡಿದ್ರಿ? ನಾವು ಕೀಳಲೇ ಇಲ್ಲ ಸರ್, ಅದು ಮುಟ್ಲೇ ಇಲ್ಲ. ಔಷಧಿ ಹೊಡೆದು ಪವರ್ ಪ್ಲಸ್ ಹೊಡೆದು ಪವರ್ ಪ್ಲಸ್ಸಿಂದ ರೋಗನೇ ಮದ್ದು ಎಲ್ಲನೂ ಅದನ್ನು ಸಂಪರ್ಣೆ ಮಾಡಿ ಕಂಪ್ಲೀಟಾಗಿ ರೋಗನ ಕ್ಲೋಸ್ ಮಾಡಿ ಒಳ್ಳೆ ಕ್ರಾಪ್ ತೆಗೆದು ಒಳ್ಳೆ ಇಳುವರಿ ತೆಗೆದ್ವಿ. ಮತ್ತೆ ಎಲೆ ಆನೆ ಕಿವಿ ಹಂಗೆ ಬಂತ? ಆನೆ ಕಿವಿಗಿಂತ ಚೆನ್ನಾಗಿ ಬಂತು ಸರ್. ಹೌದಾ? ಇಳುವರಿ ಎಲ್ಲ ಹೇಗೆ ಬಂತು? ಒಳ್ಳೆ ಇಳುವರಿ ಬಂತು ಸರ್. ಒಂದು ಗಿಡಕ್ಕೆ ನಾನು 100 kg ತೆಗಿಬೇಕು ಅಂತ ಅಂದ್ಕೊಂಡೆ. ಒಂದು ಗಿಡಕ್ಕೆ ಹತ್ತತ್ರ ಒಂದು 70-75 kg ಗಂಟ ತೆಗೆದೆ. ಕೊನೆಗೆ ರೈಟ್ ಇದು ಕಡಿಮೆ ಆಗಿಕ್ಕೆ ಶುರುವಾಗಿ ಆಮೇಲೆ ಗಿಡನೂ ಹೈಟ್ ಹೋಗ್ಲಾಗಿ ಕ್ರಾಪ್ನ ಕ್ಲೋಸ್ ಮಾಡಿದ್ವಿ. ಅದನ್ನು ಕ್ರಾಪ್ನ ಕ್ಲೋಸ್ ಮಾಡಿದ್ದು
ಅದಕ್ಕೆ ಕ್ಲೋಸ್ ಮಾಡಬೇಕಾದ್ರೂ ಆದಾಯನೇ. ಅದನ್ನು ಹಾಲು ತೆಗೆದು ಆ ಕಾಯಿ ಮತ್ತೆ ಟೂಟಿ ಫ್ರೂಟಿಗೆ ಹೋಗುತ್ತೆ ಸರ್. ಅದರಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ಹೊರಟ್ರು. ಕಾಯಿನೂ ಬಿಟ್ಟಿಲ್ಲ ನೀವು? ಕಾಯಿನೂ ಬಿಟ್ಟಿಲ್ಲ ಸರ್, ಕಾಯಿನೂ ಟೂಟಿ ಫ್ರೂಟಿಗೆ ಹೋಗುತ್ತೆ ಸರ್. ಸಂತೋಷನಪ್ಪ. ಆಮೇಲೆ ಗಿಡ ಏನು ಮಾಡಿದ್ರೆ? ಗಿಡ ಮಾಮೂಲಿ ಒಳ್ಳೆ ಗೊಬ್ಬರ ಆಯಿತು, ಮಲ್ಚಿಂಗ್ ಅದೇ ರೋಟಾವೇಟ್ರ್ ಮಾಡಿಸಿ. ಎಷ್ಟು ವರ್ಷ ಬದುಕಿತ್ತು ಈ ವೈರಸ್ ರೋಗ ಬಂದು ತಾವು ಅದನ್ನು ಹುಷಾರು ಮಾಡಿದ್ಮೇಲೆ? ನಾವು 1 ವರ್ಷ 4 ತಿಂಗಳು ಹತ್ತತ್ರ ಕಾಪಾಡಿದ್ವಿ ಸರ್. ಅದು ರೈಟ್ ಇದ್ದಿದ್ರೆ 2 ವರ್ಷ 2.5 ವರ್ಷ ಗಂಟನೂ ಕಾಪಾಡ್ಬೋದಿತ್ತು ಸರ್. ಇರೋದು ಇರ್ಬೋದು, ಏನು ತೊಂದರೆ ಇರ್ತಿತ್ತು. ಊಟ ಕೊಡ್ಬೇಕು ಸರ್ ಅಷ್ಟೇ. ತಿಂಗಳಿಗೊಂದ್ಸತಿ ಅದಕ್ಕೆ ಒಳ್ಳೆ ಊಟ ಕೊಡ್ತಾ ಇದ್ರೆ ಮಾಡ್ಬೋದು. ಆಯಿತು. ಖರ್ಚೇನು ಮಾಡಿದ್ರಪ್ಪ? ನಾವು ಒಂದು ಎಕರೆಗೆ 65,000 to 70,000 ಖರ್ಚು ಮಾಡಿದ್ವಿ ಸರ್. ಇದೇನು 65,000 to 70? ಇಲ್ಲ 65 ಹೇಳಿ, ಇಲ್ಲ 70 ಹೇಳಿ. ಅಲ್ಲಕ್ಕ 70,000 ಸರ್. ಹೌದಾ? ಸರಿ ಸರಿ. ಯಾವ್ಯಾವುದಕ್ಕೆಲ್ಲ ಖರ್ಚಾಗಿತ್ತು? ಅದೇ ಸರ್, ಗೊಬ್ಬರ, ಗಿಡಗಳಿಗೆ, ಮತ್ತು ಕೆಮಿಕಲ್, ಅಷ್ಟು ಬಿಟ್ಟರೆ ಇನ್ನೇನು ಖರ್ಚಿಲ್ಲ ಸರ್. ಎಲ್ಲ ಕೆಲಸ ನೀವೇ ಮಾಡ್ತೀರಾ? ಎಲ್ಲ ನಾವೇ ಮಾಡೋದು ಸರ್. ಸಿಂಪರಣೆ ಮಾಡೋದು, ಉಳುಮೆ ಮಾಡೋದು, ಗೊಬ್ಬರ ಹಾಕೋದು. ಉಳುಮೆ ಇನ್ಯಾಕ್ರಿ ಮಲ್ಚ್ ಹಾಕಿದ್ಮೇಲೆ? ಅದು ಮಧ್ಯೆ ಗ್ಯಾಪ್ ಇಲ್ಲ ಸರ್. 10 to 10 ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅದು ಉಳುಮೆ. ಟಿಲ್ಲರಲ್ಲಿ ಹೊಡ್ಕೊಳ್ಳೋದು, ಇಲ್ಲಾಂದ್ರೆ ಚಿಕ್ಕ ಟ್ರ್ಯಾಕ್ಟ್ರಲ್ಲಿ ಯೂಸ್ ಮಾಡ್ಕೊಂಡು ಕಳೆನ ಜಾಗ ಉಳುಮೆ ಮಾಡಬೇಕಾದ್ನ ಮಾಡಿದ್ರೆ ಉತ್ತಮ ಅಲ್ವ ಸರ್. ಕಳೆ ಬಂದರೆ ನಮಗೆ ರೋಗಗಳು ಜಾಸ್ತಿ ಆಗುತ್ತೆ ಸರ್. ಕಳೆಗಳಿಂದ ಇದು ಮಾಡೋಕ್ಕೋಸ್ಕರ ಉಳುಮೆ ಮಾಡಿ. ಎಷ್ಟು ಸರಿ ಉಳುಮೆ ಮಾಡ್ತೀರಾ? ಅದೇ ಫುಲ್ ಕವರ್ ಆಗೋ ಗಂಟೆ ಸರ್. ಏನು ಅದಕ್ಕೆ ಒಂದು ಗಿಡದಿಂದ ಒಂದೊಂದು ಗಿಡಕ್ಕೆ ಎಲೆ ಕ್ಲೋಸ್ ಆಗೋವರೆಗೂ ಉಳುಮೆ ಮಾಡಿ. ಅಂತರನೇ ಜಾಸ್ತಿ ಕೊಟ್ಕೊಂಡೆ ಅಂತಂದ್ರಿ ಅಲ್ವಾ? ಅದೇ ಉಳುಮೆ ಮಾಡಿ ಅಂತರದಲ್ಲೂ ಕವರ್ ಆಗದ ಎಲೆ ಅಷ್ಟು ದೊಡ್ಡದಾಗ ಬೆಳೆದಿತ್ತೆ ಗಿಡ? ಆಗುತ್ತೆ ಸರ್, ಫುಲ್ ಕವರ್ ಆಗುತ್ತೆ. ಏನು ಕಾಣಿಸಲ್ಲ, 3 ಗಿಡ ಕಾಣಿಸುತ್ತೆ, ಆಮೇಲೆ ಏನು ಕಾಣಿಸಲ್ಲ, ಹಂಗೆ ಬರುತ್ತೆ. ಪರವಾಗಿಲ್ಲ, ಚೆನ್ನಾಗಿ ತಿಂಡಿ ಕೊಟ್ಟಿದ್ದೀರಿ. ಹೌದು ಸರ್. ಈಗ ಒಂದು ಗಿಡಕ್ಕೆ 80 kg ತಗೊಂಡೆ ಅಂತ ಹೇಳಿದ್ರಿ. ಹೌದು ಸರ್. ಅಂದ್ರೆ ಒಂದೊಂದೇ ಗಿಡದ ಏನು ಕಾಯಿಗಳನ್ನ ಕುಯ್ದು ತೂಕ ಹಾಕಿ ಲೆಕ್ಕ ಹಾಕಿದ್ದ ನೀವು, ಅಥವಾ ಒಟ್ಟು ಇಳುವರಿ ಡಿವೈಡೆಡ್ ಬೈ ಪ್ಲಾಂಟ್ಸ್ ಆ ಥರ ಮಾಡ್ಬಿಟ್ರ? ಒಟ್ಟು ಇಳುವರಿ ಡಿವೈಡ್ ಬೈ ಪ್ಲಾಂಟ್ಸ್ ಮಾಡಿದ್ದು ಸರ್. ಹಂಗೆ ತೂಕದ ಲೆಕ್ಕನೇ ಮಾರೋಣ? ಹೌದು ಸರ್. ಎಲ್ಲ ನಾವು ಸ್ಟಾರ್ಟಿಂಗ್ ಒಂದು 4-5 ಕಟಿಂಗ್ ಡೆಲ್ಲಿಗೆ ಮಾಡಿಸಿದ್ವಿ. ಆಮೇಲೆ ಒಂದ್ಸಲ ಜಮ್ಮುಗೆ ಹೋಗಿತ್ತು ಕಾಯಿ. ಆಮೇಲೆ ಮಾಮೂಲಿ ಬೆಂಗಳೂರು. ನೇರವಾಗಿ ನೀವೇ ಮಾರಿದ್ದ? ಇಲ್ಲ ಸರ್, ಬೇರೆ ಬಂದು ನಮ್ಮಲ್ಲೇ ಕಟ್ ಮಾಡಿಕೊಂಡು ಅವರೇ ಎಲ್ಲ ಕಟಿಂಗ್ ಎಲ್ಲ ಅವ್ರದ್ದೇ. ನಾವು ವೇ ಬ್ರಿಡ್ಜಲ್ಲಿ ತೂಕ ನೋಡ್ಕೊಂಡು ಹಣ ಏರಿಸ್ಕೊಳ್ಳೋದು ಅಷ್ಟೇ. ಓಕೆ. ಅಂದರೆ ಅಲ್ಲಿಗೆಲ್ಲ ಹೋಯ್ತು ಅನ್ನೋದು ಹೇಗೆ ಗೊತ್ತಾಯ್ತು? ಅವ್ರು ಹೇಳಿದ್ದು ನಿಮಗೆ? ಹೌದು ಸರ್. ಅದು ಗಾಡಿ ವೆಹಿಕಲ್ಗಳು ನೋಡಿದ್ರೆ ಗೊತ್ತಾಗುತ್ತಲ್ಲ ಸರ್. ಈಗ ನೀವು MBA ಮಾಡಿದಿರಲ್ಲಪ್ಪ? ಹೌದು ಸರ್. ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡಿದಿರಿ ಅದರ ಜ್ಞಾನನ? ಪಪ್ಪಾಯ ಬೇಸಾಯದಲ್ಲಿ? ಅದೇ ವ್ಯವಸಾಯದಲ್ಲಿ ಅಂದರೆ ಈ ಅಕೌಂಟ್ಸ್, ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಎಲ್ಲಿ ಉಳಿಸ್ಬೋದು, ಅದೆಲ್ಲನೂ ಲೆಕ್ಕಾಚಾರ ಮಾಡಿ ವ್ಯವಸಾಯ ಮಾಡಿರೋದು. ನಮ್ಗೊಂಚೂರು ಹೇಳ್ಕೊಡಿ ಮತ್ತೆ, ಎಲ್ಲಿ ಉಳಿಸೋದು ಅಂತ. ಅದೇ ಸರ್, ಈಗ ಲೇಬರ್ ಉಳಿಸೋದು. ಈಗ ಪ್ಲಾಂಟ್ಸ್ ಜಾಸ್ತಿ ಮಾಡೋದ್ರಿಂದ ನಾವು ಈಗ ಲೇಬರ್ ಖರ್ಚೇ ಇರಲ್ಲ. ಈಗ ಕಳೆ ಬಂದರೆ ಕಿಳ್ಸಕ್ಕೆ ಶುರು ಮಾಡಬೇಕು, ಕಳೆ ಬರಲ್ಲ. ಮಲ್ಚಿಂಗ್ ಹಾಕೋದ್ರಿಂದನೂ ಕಳೆ ಬರಲ್ಲ. ಲೇಬರ್ಗಳ ಸಮಸ್ಯೆ ಕಡಿಮೆ. ಆರಾಮಾಗಿ ನಾವು ನಮ್ಮ ಕೆಲಸ ನಾವೇ ಆರಾಮಾಗಿ ಮಾಡ್ಕೊಳ್ಬೋದು ಸರ್. ಒಂದು. ಆಮೇಲೆ ಈಗ ಈ ವೈರಸ್ ರೋಗನ ತಡೆಯೋಕ್ಕೆ ಈಗ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ, ವೈರಸ್ ಬಂದಿದೆ ಅಂದರೆ ಹೋಗಿ ಕೆಮಿಕಲ್ ಅಂಗಡಿಲಿ ಅದ್ರ ಬಗ್ಗೆ ಗೊತ್ತಿಲ್ಲದೋದ್ರು ಹೋಗಿ ಕೇಳ್ಬಿಟ್ಟು ಇಸ್ಕಿದೆ ಕೊಡೋರು. ಕರೆಕ್ಟಾಗಿ ಅದು ವೈರಸ್ಗೆ ಔಷಧಿ ಇಲ್ಲ ಅನ್ನೋದು ಯಾರೂ ಹೇಳಲ್ಲ ಸರ್. ಬಟ್ ವೈರಸ್ಗೆ ಔಷಧಿ ಇದೆ ಅಂತ ನಮಗೆ ಸರ್ ಡಾಕ್ಟರ್ ವಸಂತ್ ಕುಮಾರ್ ಅವರು ಸಿಕ್ಕಿದ ಮೇಲೇ ಆ ವೈರಸ್ಗೆ ಔಷಧಿ ಇದೆ ಅಂತಲೇ ಗೊತ್ತಾಗಿದ್ದು. ಅದಕ್ಕೂ ಮೊದಲು ನಾವು ಒಂದು 2-3 ಸಿಂಪರಣೆಗೆ ಔಷಧಿ ಅಂಗಡಿಲಿ ಹೋಗಿ ಇಸ್ಕೊಂಡು ಬಂದು ಸಿಂಪರಣೆ ಮಾಡಿದ್ವಿ. ಅದು ಅಷ್ಟು ಏನು ಪ್ರಭಾವ ಬೀರಲಿಲ್ಲ. ಬಟ್ ಪವರ್ ಪ್ಲಸ್ ಮಾಡಿದ್ಮೇಲೆ ಒಳ್ಳೆ ಪ್ರಭಾವ ಬೀರ್ತು. ಬೇರೆ ಕೆಮಿಕಲ್ಗಿಂತ ಇದು ಬೆಲೆನೂ ಕಡಿಮೆ, ರಿಸಲ್ಟ್ ಚೆನ್ನಾಗಿದೆ ಸರ್. ಡಾಕ್ಟರ್ ವಸಂತ್ ಕುಮಾರ್ ಅವರೇ, ತಾವು ಆರಂಭದಲ್ಲಿ ಹೇಳಿದ್ರಿ ವೈರಸ್ ರೋಗ ಬಂದರೆ ಹುಷಾರಾಗಲ್ಲ ಅಂತ. ಹೌದು. ಆದರೆ ಇವರೇನೋ ಹುಷಾರು ಮಾಡೋದು ಔಷಧಿ ಇದೆ ಅಂತಿದ್ದಾರೆ. ಹೇಗೆ ಕೆಲಸ ಮಾಡುತ್ತದು? ಹೌದು, ನಾವೇ ಮಾಡಿದ್ದದು. ಅಂದರೆ ನಾವು ಗಿಡಗಳಲ್ಲಿರುವಂತಹ ಒಂದು ಸಾಮರ್ಥ್ಯ ಇರುತ್ತೆ. ಗಿಡಗಳಲ್ಲಿ ಅಥವಾ ಯಾವುದೇ ಜೀವಿನಲ್ಲಿ ಎಲ್ಲ ಜೀನ್ಸ್ಗಳು ಒಂದೇ ಸತಿ ಆಪ್ರೇಟ್ ಆಗಲ್ಲ. ಕೆಲವು ತಾವಾಗೆ ಕೆಲಸ ಮಾಡ್ತಿರ್ತವೆ, ಕೆಲವ್ರನ್ನ ಮಲಗಿದ್ದವ್ರನ್ನ ಏಳ್ಸ್ಬಿಟ್ಟು ಕೆಲಸ ಮಾಡಿಸ್ಬೇಕು. ಸೊ ಹಾಗೆ ಕೆಲವು ಜೀನ್ಸು ಸ್ಲೀಪಿಂಗ್ ಜೀನ್ಸ್ ಇರ್ತವೆ. ಅವುಗಳನ್ನು ನಾವು ಕೆಲವು ಟ್ರಿಗ್ಗರ್ಸ್ ಮೂಲಕ ಅವ್ರನ್ನ ಏಳ್ಸಿ ಕೆಲಸ ಮಾಡಿಸ್ಬೇಕು ನಾವು. ಈಗ ಮೊದಲಿಗೆ ಈ ವೈರಸ್ ಆ್ಯಕ್ಷನ್ ಬಗ್ಗೆ ಹೇಳಿ. ಈಗ ವೈರಸ್ ಗಿಡಕ್ಕೆ ಬಂತು ಅಂತಂದರೆ ಅದು ಗಿಡದಲ್ಲಿ ಹೇಗೆ ಏನನ್ನು ಬ್ಲಾಕ್ ಮಾಡುತ್ತೆ, ಅಥವಾ ಏನನ್ನು ಕಂಟ್ರೋಲ್ ಮಾಡುತ್ತೆ, ಎಲೆ ಯಾಕೆ ಹಳದಿ ಆಗುತ್ತೆ, ಯಾಕೆ ಅದು ಪಪಾಯನೇ ಆರಿಸ್ಕೊಂಬಿಟ್ಟಿದೆ ಆ ವೈರಸ್ಸು, ಅದು ಹೇಗೆ ಆ್ಯಕ್ಷನ್ ಮಾಡುತ್ತೆ ಅದನ್ನು ಹೇಳಿ. ಆಮೇಲೆ ಬೇಕಾದ್ರೆ ಕಂಟ್ರೋಲ್ ಮಾತಾಡ್ಬೋದು ನಾವು. ವೈರಸ್ ಅನ್ನೋದಕ್ಕೆ ಅದರದ್ದೇ ಆದ ಒಂದು ಯಂತ್ರ ಇಲ್ಲ.
ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಮೆಷಿನರಿ ಇಲ್ಲ ಅದಕ್ಕೆ. ಅದರಲ್ಲಿ ಒಂದು ನಮ್ಮ ಜೀನ್ಸ್ ಅಂದರೆ DNA ಅಂತ ಹೇಳ್ತೀವಲ್ಲ, ಹಾಗೆ ವೈರಸ್ನಲ್ಲಿ RNA ಇರ್ಬೋದು ಅಥವಾ DNA ಇರ್ಬೋದು. ಅದಕ್ಕೆ RNA ಇದ್ದರೆ RNA ವೈರಸ್ ಅಂತ ಕರೀತಾರೆ, DNA ಇದ್ದರೆ DNA ವೈರಸ್ ಅಂತ ಕರೀತಾರೆ. ಈ ಪಪಾಯ ರಿಂಗ್ ಸ್ಪಾಟ್ ವೈರಸ್ ಅನ್ನೋದು RNA ವೈರಸ್. ಇದು ಏಫಿಡ್ಸಿಂದ ಮಾತ್ರ ಟ್ರಾನ್ಸ್ಮಿಟ್ ಆಗೋ ವೈರಸ್ಸು. ಈ ವೈರಸ್ಗೆ ಒಂದು ಜೆನೆಟಿಕ್ ಮೆಟೀರಿಯಲ್ RNA ಅಥವಾ DNA ಇರುತ್ತೆ. ಅದರ ಜೊತೆಗೆ ಒಂದು ಪ್ರೋಟೀನ್ ಕೋಟ್ ಅಂತಿರುತ್ತೆ, ಅದಕ್ಕೊಂದು ರಕ್ಷಾ ಕವಚ ಇರುತ್ತೆ ಅಷ್ಟೇ. ಇನ್ನು ನಮ್ಮ ಜೀವ ಕಣದಲ್ಲಿರುವಂತಹ ಸೈಟೋಪ್ಲಾಸಮ್ ಅಂತ ಏನು ಹೇಳ್ತೀವಿ, ಅದರಲ್ಲಿರುವಂತಹ ಆರ್ಗನೆಲ್ಸ್ ಅಂತ ಏನು ಹೇಳ್ತೀವಿ, ಮೈಟೋಕಾಂಡ್ರಿಯಾ ಎಲ್ಲ ಇರುತ್ತಲ್ಲ, ರೈಬೋಸೋಮ್ಸು ಅವ್ಯಾವುದೂ ಇರೋದಿಲ್ಲ. ಇದು ಮಲ್ಟಿಪ್ಲೈ ಆಗಬೇಕು ಅಂತಂದರೆ RNA ವೈರಸ್ ಆದರೆ RNA ಇನ್ನೊಂದು 2 ಮಾಲಿಕ್ಯೂಲ್ ಆಗಬೇಕು, 2 ಇದ್ದಿದ್ದು 4 ಆಗಬೇಕು, ಮಲ್ಟಿಪ್ಲೈ ಆಗಬೇಕು ಅಂತಂದರೆ ಅದಕ್ಕೆ ಇನ್ನೊಂದ್ರದ್ದು ಸೈಟೋಪ್ಲಾಸಮ್ ಬೇಕು. ಅದು ವಿಕಾಸದಲ್ಲಿ ಒಂದೊಂದು ಗಿಡಕ್ಕೆ ಹೊಂದ್ಕೊಂಡು ಬಂದ್ಬಿಟ್ಟಿದೆ. ಯಾವುದು ಅದಕ್ಕೆ ಸಿಕ್ಕಿರುತ್ತೆ ಅದರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕೋ ಎವಲ್ಯೂಷನ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಆ ಪಪಾಯ ಜೊತೆ ಅದು ಒಂದು ಒಡಂಬಡಿಕೆ ಮಾಡಿಕೊಂಡು ಅವು ಜೊತೆಲಿ ವಿಕಾಸ ಆಗಿ ಬಂದಿದ್ದಾವೆ. ಅಲ್ಲ, ಆದರೆ ದುರದೃಷ್ಟ ಅದು ಗಿಡನೇ ಸಾಯಿಸ್ಬಿಡುತ್ತೆ ಅದು. ಹಾಂ, ಅಂದರೆ ಒಂದೇ ನೋಡಿ, ವೈರಸ್ಗೆ ಹೋಸ್ಟ್ ಇರಲೇಬೇಕು. ಹೋಸ್ಟ್ನ ಒಂದೇ ಸರಿ ಸಾಯಿಸಲ್ಲ ಅದು ಮಲ್ಟಿಪ್ಲೈ ಆಗಿ ಒಂದಷ್ಟು ಜನರೇಷನ್ ಆದ ಹೊತ್ತಿಗೆ ಆಮೇಲೆ ಇನ್ನೊಂದು ಗಿಡಕ್ಕೆ ಹೊರಟೋಗುತ್ತೆ. ಅಷ್ಟರಲ್ಲಿ ಇದು ಸಾಯ್ತಾ ಬರುತ್ತೆ. ಅದು ಇನ್ಎವಿಟಬಲ್, ಏನೂ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಇದು ಏನಾಗುತ್ತೆ, ಅದರ ಸೈಟೋಪ್ಲಾಸಮ್ನ ಕಂಟ್ರೋಲಿಗೆ ತಗೊಳ್ಳೋದ್ರಿಂದ ಇದು ವೈರಸ್ ಕೆಲಸ ಶುರು ಮಾಡೋಕ್ಕಾಗದೆ ಹೋಗುತ್ತೆ ಹೊರತು ಅದ್ರ ಕೆಲಸ ಅದು ಮರ್ತು ಬಿಡುತ್ತದೆ. ಫಸ್ಟ್ ಏನಾಗುತ್ತೆ ಅಂತಂದರೆ ಅದರಲ್ಲಿ ಗಿಡಗಳಲ್ಲಿ ಸಾಮಾನ್ಯವಾಗಿ ಪ್ರೊಡ್ಯೂಸ್ ಆಗಬೇಕಾದಂತಹ ಹಾರ್ಮೋನ್ಸ್ಗಳು ಅದು ಉತ್ಪತ್ತಿ ಆಗೋದಿಲ್ಲ. ಹಾಗಾಗಿ ಗಿಡ ಬೆಳವಣಿಗೆ ಆಗೋದಿಲ್ಲ. ಇನ್ನೊಂದು ಮುಖ್ಯವಾಗಿ ಆಗೋದೇನು ಅಂತಂದರೆ ಹರಿತ್ತು ಇರುತ್ತಲ್ಲ, ಕ್ಲೋರೋಫಿಲ್, ಅದು ಸತ್ತೋಗ್ಬಿಡುತ್ತೆ. ಹಾಗಾಗಿ ಆ ಹಳದಿ ಭಾಗ ಆಗ್ತಾ ಬರುತ್ತೆ. ಅದಕ್ಕೆ ಕ್ಲೋರಾಸಿಸ್ ಅಂತ ಕರಿತೀವಿ ನಾವು. ಅದಕ್ಕೆ ಅದು ಒಂದೇ ಸಮ ಆಗೋದಿಲ್ಲ, ಅದು ಅಲ್ಲಲ್ಲೇ ಒಂದೊಂದು ಸ್ಪಾಟ್ ಆಗುತ್ತೆ. ಅದನ್ನ ನೋಡೋಕ್ಕೆ ಏನಾಗುತ್ತೆ, ನಮ್ಮ ಮೊಸಾಯಿಕ್ ಟೈಲ್ ನೋಡ್ದಂಗೆ ಇರುತ್ತಲ್ಲ, ಅದಕ್ಕಿರುತ್ತೆ. ಸಾಮಾನ್ಯವಾಗಿ ವೈರಸ್ ರೋಗಗಳಲ್ಲಿ ಮೊಸಾಯಿಕ್ ಡಿಸೀಸ್ ಅನ್ನೋದೇ ಜಾಸ್ತಿ. ಅದಕ್ಕೋಸ್ಕರ ಈ ರೋಗಗಳ ಹೆಸರುಗಳೆಲ್ಲನೂ ಅದು ಹೇಗೆ ಕಾಣುತ್ತೆ ಅನ್ನೋದ್ರ ಮೇಲೆ ಹೆಸರಿಡೋದಷ್ಟೇ. ಸೊ ಹಾಗಾಗಿ ಮೊಸಾಯಿಕ್ ರೋಗ ಅಂತ ಕರಿತೀವಿ. ಆಮೇಲೆ ರಿಂಗ್ ಸ್ಪಾಟ್ ಅಂತ ಯಾಕೆ ಹೇಳ್ತಾರೆ ಇದರಲ್ಲಿ ಅಂದರೆ, ಇದು ಎಲೆ ಮೇಲೆ ರಿಂಗ್ ಸ್ಪಾಟ್ ಬರೋಲ್ಲ, ಕಾಂಡದ ಮೇಲೆ ಬರೋಲ್ಲ, ಎಲೆ ತೊಟ್ಟಿನ ಮೇಲೆ ಬರೋಲ್ಲ. ಆದರೆ ಹಣ್ಣಿನ ಮೇಲೆ ಬರುತ್ತಲ್ಲ, ಅದು ರಿಂಗ್ಸ್ ಆಗುತ್ತೆ. ರಿಂಗ್ ಸ್ಪಾಟ್ ಅಂದರೆ ಒಂದು ಉಂಗುರ ಚುಕ್ಕೆ ಅಂತ ಕರಿತೀವಿ ನಾವು. ಆ ಥರ ಕಾಣೋದ್ರಿಂದ ಆ ಹೆಸರು ಬಂದಿದೆ ಅಷ್ಟೇ. ಆ ಲಕ್ಷಣ ಕಾಣೋದು ಹಣ್ಣು ಕಾಯಿ ಮೇಲೆ ಅಥವಾ ಹಣ್ಣಿನ ಮೇಲೆ ಮಾತ್ರ. ನಾವೀಗ ಮಾರ್ಕೆಟಲ್ಲಿ ಹೋದರೆ ಸಾಮಾನ್ಯವಾಗಿ ಅದು ಕಂಡೇ ಕಾಣುತ್ತೆ ನಮಗೆ. ಹಾಗಾಗಿ ಅದು ಕುಂಠಿತ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಎಲೆನೇ ಅವರು ಹೇಳಿದ್ರಲ್ಲ, ನಮ್ಮ ನಿತ್ಯಾನಂದ ಹೇಳಿದ ಹಾಗೆ, ಇದು ಆನೆ ಕಿವಿ ಥರ ಇರುವಂಥದ್ದು ಕೈನ ಬೆರಳುಗಳು ಒಂದು ಕೈ ಗಾತ್ರಕ್ಕೆ ಚಿಕ್ಕದಾಗುತ್ತೆ. ಮತ್ತು ಅದರಲ್ಲಿ ಮಧ್ಯ ನಾವು ಲ್ಯಾಮಿನಾ ಅಂತ ಕರಿತೀವಿ. ಲ್ಯಾಮಿನಾ ಇಲ್ಲದೇ ಬರೀ ನರಗಳೇ ಉಳ್ಕೊಳ್ಳೋದ್ರಿಂದ ಅದು ಫಿಲಿಫಾರ್ಮ್ ಅಂತಲೂ ಕರೀತಾರೆ. ಅಂದರೆ ಹುಳುದ ಥರ ಆಗೋಗುತ್ತೆ ನರಗಳು, ಆ ಥರ ಕಾಣಿಸುತ್ತೆ. ಅದರಲ್ಲಿ ಹರಿತ್ತು ಇರೋದಿಲ್ಲ, ಹರಿತಿರೋ ಒಂದು ಭಾಗವಾದಂತಹ ಲ್ಯಾಮಿನಾನೂ ಇರೋದಿಲ್ಲ. ಹಾಗಾಗಿ ಅದರಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗೋದಿಲ್ಲ ಮತ್ತು ಬೇಕಾದಂತಹ ಹಾರ್ಮೋನ್ಗಳು ಉತ್ಪತ್ತಿ ಆಗೋದಿಲ್ಲ. ಅದರಿಂದ ಗಿಡಗಳ ಬೆಳವಣಿಗೆ ಆಗಲ್ಲ, ಆಹಾರ ಉತ್ಪಾದನೆ ಆಗೋದಿಲ್ಲ. ಅದರಿಂದ ಸ್ವಲ್ಪ ದಿವಸದಲ್ಲಿ ಅದು ಸತ್ತೋಗುತ್ತೆ. ಓಕೆ, ಈ ಕಂಟ್ರೋಲ್ ಬಗ್ಗೆ ಹೇಳಿ. ಕಂಟ್ರೋಲ್ ಬಗ್ಗೆ ಏನೇನು ಹೇಳ್ತಾರೆ ಅಂದರೆ, ನೀವು ಈಗಾಗಲೇ ಹೇಳಿದ್ರಿ ನೀವೇನೆ, ರೋಗ ಬಂತು ಕಂಡು ಕೂಡಲೇ ಆ ಗಿಡವನ್ನು ಕಿತ್ತು ಹೂತಾಕಿ ಅಥವಾ ಸುಟ್ಟಾಕಿ ಅಂತ ಹೇಳ್ತಾರೆ. ಯಾಕೆಂದರೆ ಅದರಿಂದ ಮತ್ತೆ ಬೇರೆ ಆರೋಗ್ಯವಂತ ಗಿಡಗಳಿಗೆ ವೈರಸ್ ಹರಡದೇ ಇರಲಿ ಅನ್ನೋ ಕಾರಣಕ್ಕೆ ಅದನ್ನು ಹೇಳ್ತಾರೆ. ಅದಕ್ಕೆ ರೋಗಿಂಗ್ ಅಂತ ಹೇಳ್ತಾರೆ. ಅದು ರೋಗ್ ಪ್ಲ್ಯಾಂಟು, ಆ ರೋಗನ ಕಿತಾಕಿ ಅಂತ ಒಂದನೇದು. ಇನ್ನೊಂದನೇದು ರೋಗಮುಕ್ತ ಸಸಿಗಳನ್ನು ಬಳಸಿ, ಅಂದರೆ ನರ್ಸರಿನಲ್ಲೇ ಇನ್ಫೆಕ್ಷನ್ ಆಗಿದ್ರೆ ಇಲ್ಲಿ ಬಂದುಬಿಡುತ್ತೆ, ಅದನ್ನು ಬಳಸಿ. ನಿಮ್ಮ ಹೊಲವನ್ನು ಭಾಳ ಕ್ಲೀನಾಗಿ ಇಟ್ಕೊಳ್ಳಿ, ಯಾವುದೇ ಕಳೆಗಳ ಇಲ್ಲದೆ. ಯಾಕೆಂದರೆ ಕಳೆಗಳಲ್ಲಿ ಈ ಕೀಟಗಳು ಮತ್ತು ವೈರಸ್ಸು ರಿಸರ್ವಾಯರ್ ಥರ ಅಲ್ಲಿರುತ್ತೆ, ಅದರಿಂದ ಕ್ಲೀನಾಗಿ ಇಟ್ಕೊಳ್ಳಿ. ಆಮೇಲೆ ಈ ರೋಗ ಬಂದ ಗಿಡಗಳನ್ನು ಕಿತ್ತಾಕಿ. ಮುಖ್ಯವಾಗಿ ಇವುಗಳನ್ನು ಹರಡುವಂತಹ ಕೀಟಗಳನ್ನು ನಿಯಂತ್ರಣ ಮಾಡೋದಕ್ಕೆ ಏನೇನು ಮೆಥಡ್ ಬೇಕು ಎಲ್ಲನೂ ಮಾಡಿ. ಅಥವಾ ನೆಟ್ ಹೌಸಲ್ಲಿ ಬೆಳೀರಿ ನರ್ಸರಿನ, ಅಥವಾ ಈಗ ಪಪಾಯಿನೂ ಕೂಡ ನೆಟ್ ಹೌಸಲ್ಲಿ ಬೆಳೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕೀಟಗಳ ಬರದಂಗೆ ಮಾಡ್ತಾರೆ ಹೊರತು ವೈರಸ್ನ ನೇರವಾಗಿ ನಿಯಂತ್ರಣ ಮಾಡುವಂತಹ ಯಾವುದೇ ರಾಸಾಯನಿಕಗಳು ಇದುವರೆಗೆ ಮಾರ್ಕೆಟಲ್ಲಿ ಇಲ್ಲ. ಈಗ ನಿತ್ಯಾನಂದ ಅವರು ಹೇಳ್ದಂಗೆ ವೈರಸ್ ಕಂಟ್ರೋಲ್ಗೆ ಬಂದಿದೆ, ಔಷಧಿ ಕೊಡೋಣ ಅಂದರೆ ಅವನು ವ್ಯಾಪಾರ ಮಾಡಬೇಕು. ಅವನು ಅದೇ ಕೀಟನಾಶಕನೇ ಕೊಡೋದವನು.
ಅದ್ರ ಜೊತೆಗೆ ಒಂದು ಯಾವುದೋ ಒಂದು ಟಾನಿಕ್ ಕೊಟ್ಟು ಅವನು ವ್ಯಾಪಾರ ಮಾಡ್ಕೊಳ್ತಾನೆ ಅಷ್ಟೇ. ಅದರಿಂದ ಅದು ತಡೆಗಟ್ಟಕ್ಕಾಗೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಗಿಡಗಳಿಗೆ ನಾವು ಸರಿಯಾದ, ನೀವು ತಿಂಡಿ ಅಂದ್ರಿ, ಅವರು ಗೊಬ್ಬರ ಅಂದರು ಅಥವಾ ಊಟ ಅಂದ್ನಿ, ಅವುಗಳನ್ನೇ ಸರಿಯಾಗಿ ಕೊಟ್ಟರೆ ಸುಮಾರು ಕೀಟ ರೋಗಗಳನ್ನೇ ನಾವು ನೇರವಾಗಿ ನಿಯಂತ್ರಣ ಮಾಡ್ಬೋದು. 50% ಆಫ್ ದ ಪ್ರಾಬ್ಲಮ್ಸ್ ನಾವು ಸರಿಯಾದ ಪೋಷಕಾಂಶಗಳನ್ನು ಕೊಡೋದ್ರ ಮೂಲಕ ಅದಕ್ಕೆ ಆ ಶಕ್ತಿಯನ್ನು ತುಂಬಬಹುದು. ನಾವು ಅದನ್ನೇ ಸರಿಯಾಗಿ ಕೊಡ್ತಾ ಇರೋದ್ರಿಂದ ಅವುಗಳು ಕೀಟಗಳಿಗೂ ಬೇಗ ತುತ್ತಾಗ್ತವೆ, ರೋಗಗಳಿಗೂ ಬೇಗ ತುತ್ತಾಗ್ತವೆ. ಇನ್ನು ವೈರಸ್ಗಂತೂ ಇನ್ನೂ ಬೇಗ ತುತ್ತಾಗುತ್ತೆ. ಅದರಿಂದ ಸರಿಯಾದ ಪೋಷಕಾಂಶಗಳನ್ನು ಆ ಇಳುವರಿ ಏನು ತಗೊಳ್ತೀವಿ ನಾವು, ಈಗ ಅವ್ರು ಹೇಳಿದ್ರು 100 kg ತೆಗಿಬೇಕು ಅಂತಿತ್ತು, ಅರೆ 75 kg ತಂದೆ ಅಂದರೆ, ಆದರೆ ಆ ಗಿಡಕ್ಕೆ 150 kgವರೆಗೂ ಶಕ್ತಿ ಇರುತ್ತೆ. ಅದಕ್ಕೆ ತಕ್ಕಾಗಿ ನಾವು ಇನ್ಪುಟ್ ಕೊಡಲಿಲ್ಲ ಅಂದರೆ ನಾವು ಅಷ್ಟೊಂದು ಔಟ್ಪುಟ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಲ್ಲ, ನೀವು ಆರಂಭದಲ್ಲಿ ಅದೇನೋ ಮಲಗಿರೋದನ್ನು ಎಬ್ಬಿಸ್ಬೇಕು ಅಂತೆಲ್ಲ ಅಂತಿದ್ರೆ. ಹೌದು, ಅದನ್ನ ಈಗ ಸ್ಟಿಮ್ಯುಲೆಂಟ್ಸ್ ಅಂತ ಬಂದಿದೆ, ಈಗ ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಕರೀತಾರೆ. ಆ ಗಿಡಗಳಲ್ಲಿ ನಾವೀಗ ಮಕ್ಕಳಿಗೆ ಏನೋ ಒಂದು ಆಸೆ ತೋರಿಸ್ಬಿಟ್ಟು ಓದು, ನಿನಗೆ ರ್ಯಾಂಕ್ ತಗೊಂಡ್ರೆ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಹೇಳ್ತೀವಲ್ಲ, ಹಾಗೆ ಈ ಜೀನ್ಸ್ನ ನಾವು ಏಳಿಸ್ಬೇಕು. ಇದು ಈ ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಈಗ ಅನೇಕ ರೀತಿಯ ಗಿಡಗಳ ಒಂದು ರಸಗಳಲ್ಲಿ ಅಥವಾ ರಾಸಾಯನಿಕಗಳಲ್ಲೂ ಕೂಡ ಆ ಶಕ್ತಿ ಇದೆ. ಆದರೆ ನಾವು ಬರೀ ಊಟ ಕೊಡ್ತಾ ಇರೋದ್ರಿಂದ ಅದು ಈಗ ಊಟ ಕೊಡೋದೇನೆಂದರೆ ಬರೀ ಸ್ಕೂಲ್ ಪಾಠ ಇದ್ದಂಗೆ. ನಾವು ಟ್ಯೂಷನ್ ಕೊಟ್ಟರೆ ಮಕ್ಕಳು ಇನ್ನೂ ಒಂದಷ್ಟು ಜಾಸ್ತಿ ಮಾರ್ಕ್ಸ್ ತಗೊಳ್ಳೋ ಶಕ್ತಿ ಬರುತ್ತಲ್ವಾ. ಅದೇ ರೀತಿ ಇದು ಅಡಿಷನಲ್ ಈಗ ಮಕ್ಕಳಿಗೆ ಏನೇನು ಸ್ಪೆಷಲ್ ಇರುತ್ತೆ ಆ ಥರ ಕೊಟ್ಟರೆ ಅವ್ರನ್ನ ಪೈಲ್ವಾನ್ ಥರ ಬೆಳೆಸ್ಬೋದು ನಾವು ಮಕ್ಕಳನ್ನ. ಹಾಗೆ ಗಿಡಗಳಿಗೂ ಕೂಡ ಊಟ ಅಲ್ಲದೆ ಈ ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಒಂದೇನು ಬಂದಿದ್ದಾವೆ ಅವುಗಳನ್ನು ಕೊಡೋದ್ರ ಮೂಲಕ ಈ ಒಂದು ಕಾರ್ಯವನ್ನು ಅದರಲ್ಲಿ ಪ್ರಚೋದಿಸ್ಬೋದು ನಾವು. ಇದರ ಮೂಲಕ ಅದರಲ್ಲಿ ಕೆಲವು ಮಲಗಿರುವಂಥ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗಿ ಗಿಡಗಳಿಗೆ ಬೇಕಾದಂಥ, ಉದಾಹರಣೆಗೆ ಆಕ್ಸಿನ್ ಇರ್ಬೋದು, ಕೈನೆಟಿನ್ ಇರ್ಬೋದು, ಅವುಗಳ ಉತ್ಪಾದನೆ ನಿಂತೋಗಿಬಿಟ್ಟಿರುತ್ತೆ ವೈರಸ್ ಇನ್ಫೆಕ್ಷನ್ ಆಗಿರೋದ್ರಲ್ಲ. ಅಂಥದನ್ನು ನಾವು ಹೊರಗಿಂದ ಕೊಡೋದ್ರ ಮೂಲಕ ಅದು ಡಿಫಿಷಿಯನ್ಸಿ ಆಗಿರುತ್ತೆ. ಅದನ್ನು ನೀವು ಎಕ್ಸ್ಟರ್ನಲ್ಲಾಗಿ ಕೊಟ್ಟಾಗ ಆ ಗಿಡಕ್ಕೆ ಆ ಶಕ್ತಿ ಬಂದು ಬೆಳೆಯುವಂಥದ್ದಾಗುತ್ತೆ. ಮತ್ತು ಕ್ಲೋರೋಫಿಲ್ ಸತ್ತೋಗ್ತಾ ಇರುತ್ತೆ. ವೈರಸ್ ಒಂದು ಕ್ಲೋರೋಫಿಲ್ನ ತಿಂದರೆ ನಾವು 10 ಕ್ಲೋರೋಫಿಲ್ನ ಪ್ರೊಡ್ಯೂಸ್ ಮಾಡಿಬಿಡೋದು, ಆಗ ಕಾಂಪನ್ಸೇಟ್ ಆಗಿಬಿಡುತ್ತೆ. ಸೊ ಗಿಡಕ್ಕೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಏನೂ ತೊಂದರೆ ಆಗೋದಿಲ್ಲ. ಹಾಗಾಗಿ ಗಿಡದ ಬೆಳವಣಿಗೆ ಸಾಮಾನ್ಯವಾಗಿರುತ್ತೆ. ವೈರಸ್ ಇದರಲ್ಲಿ ಇದ್ದೇ ಇರುತ್ತೆ, ಬಟ್ ವೈರಸ್ಸು ಅದ್ರ ಪಾಡ್ಗೆ ಅದಿರುತ್ತೆ, ಗಿಡನ ಏನೂ ಅಫೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ವೈರಸ್ನ ಸಾಯಿಸೋಕ್ಕಾಗಲ್ಲ. ಈ ನಿರೋಧಕ ಶಕ್ತಿ ಅಂತ ಮನುಷ್ಯರಲ್ಲಿ ಏನು ಬರುತ್ತೆ, ಆ ತರಹ ನಿರೋಧಕತೆ ಬರಲ್ಲ. ಯಾಕೆ ಬರಲ್ಲ ಸರ್? ಯಾಕೆಂದರೆ ಆ ಪ್ಲಾಂಟ್ ಸಿಸ್ಟಮಲ್ಲೇ ಇಲ್ಲ ಅದು. ಈವನ್ ಮನುಷ್ಯರಲ್ಲಿರೋದು ಕೇವಲ ಹಾಟ್ ಬ್ಲಡೆಡ್ ಆ್ಯನಿಮಲ್ಸಲ್ಲಿ ಮಾತ್ರ ಇರೋದು. ಓನ್ಲಿ ಹಾಟ್ ಬ್ಲಡೆಡ್ ಆ್ಯನಿಮಲ್ಸಲ್ಲಿ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗೋದು. ಗಿಡದಲ್ಲಂತೂ ಆ ಒಂದು ಸಿಸ್ಟಮ್ ಇಲ್ಲವೇ ಇಲ್ಲ. ಇದು ಇಮ್ಯುನಿಟಿ ಬಿಲ್ಡಪ್ ಆಗೋದು. ಇದನ್ನು ಆಗಾಗ್ಗೆ ಪ್ರಚೋದನೆ ಮಾಡೋದ್ರಿಂದ ಗಿಡದಲ್ಲೇ ಉತ್ಪತ್ತಿ ಮಾಡಿ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಹೇಳಿದ್ದದೇನೆ. 10 ದಿವಸಕ್ಕೊಂದ್ಸರಿ ಔಷಧಿನ ಉಪಯೋಗಿಸೋದ್ರಿಂದ ಅದು ಕಂಟಿನ್ಯೂಸ್ ಆಗಿ ಉತ್ಪತ್ತಿ ಆಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಮತ್ತೆ ವೈರಸ್ ಅಲ್ಲೇ ಇರುತ್ತಲ್ಲ, ಅದು ಕ್ಯಾಚ್ ಮಾಡ್ತಾರೆ. ಅಂದರೆ ನೀನು ಇರು ನಾನು ಇರ್ತೀನಿ ಅನ್ನೋ ಲೆಕ್ಕ. ಹೌದು, ಸಹಬಾಳ್ವೆ. ಓಕೆ, ಅಂದರೆ ಈಗ ವೈರಸ್ಗೆ ನೀನು ಇರು ನೀನು ತಿನ್ನು, ಅಂದರೆ ಗಿಡಕ್ಕೂ ನಾನು ಬೇರೆ ತಿಂಡಿ ಕೊಡ್ತೀನಿ, ಅದು ಉತ್ಪಾದನೆ ಮಾಡಲಿ ಅಂತ. ಹೌದು. ಆಗ ವೈರಸ್ಸು ಇನ್ನೂ ವಿರುಲೆಂಟ್ ಆಗಿ ತನ್ನ ಸಂತತಿನ ಜಾಸ್ತಿ ಮಾಡ್ಕೊಂಡು ಇನ್ನೂ ಅಭಿವೃದ್ಧಿ ಆಗೋ ಪ್ರಯತ್ನ ಏನು ಮಾಡೋದು? ಅದು ನಿರೋಧಕ ಶಕ್ತಿಯುಳ್ಳ ತಳಿಗಳಲ್ಲಿ ಅದಾಗೋದು. ನಿರೋಧಕ ಶಕ್ತಿ ಇರುತ್ತಲ್ಲ ಆ ತಳಿ. ನೀವು ಯಾವಾಗ ಈ ನೋಡಿ, ಎಲ್ಲದಕ್ಕೂ ನಿರೋಧಕ ಶಕ್ತಿನ ನಾವು ಬಳಸ್ಕೋಬೋದು, ಆದರೆ ಉಪವಾಸಕ್ಕೆ ನಿರೋಧಕ ಶಕ್ತಿ ಯಾರೂ ಬಳಸ್ಕೊಳಕ್ಕಾಗಲ್ಲ. ಅದನ್ನು ಕನ್ವರ್ಟ್ ಮಾಡಿಕೊಡಲ್ಲ ಇದು. ಅದು ಯಾವ ರೀತಿಲಿ ಯಾವ ರೂಪದಲ್ಲಿ ಬೇಕು ಊಟ, ಅದಕ್ಕೆ ಕನ್ವರ್ಟ್ ಆಗಲ್ಲ ಇದರಲ್ಲಿ. ಹಾಗಾಗಿ ಅದರದ್ದು ಪಾಪ್ಯುಲೇಷನ್ನು ಲಿಮಿಟಾಗೇ ಇರುತ್ತದೆ. ಇನ್ನೊಮ್ಮೆ ಹೇಳಿ, ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಕನ್ವರ್ಟ್ ಮಾಡಲ್ಲ ಅಂದರೆ ಹೇಗೆ? ಅಂದರೆ ಇದು ಮೆಷಿನರಿನ ಕಂಟ್ರೋಲಿಗೆ ತಗೊಳ್ತಿತ್ತಲ್ಲ, ಕಂಟ್ರೋಲಿಗೆ ತಗೊಳಕ್ಕೆ ಬಿಡಲ್ಲ. ಈ ಗಿಡ ತನ್ನ ಕೆಲಸನ ತಾನು ಮಾಡ್ಕೊಳ್ತಾ ಇರುತ್ತೆ. ಓಕೆ, ಈಗ ನಮ್ಮ ಮನೇಲಿ ಊಟ ಮಾಡ್ತಿರ್ತೀವಿ, ಒಂದು ನಾಯಿ ಬಂದು ಎಲ್ಲಾನು ತಿನ್ನಕ್ಕೆ ನೋಡುತ್ತೆ, ಅದಕ್ಕೆ ತಟ್ಟೆಗೆ ಇಟ್ಬಿಟ್ಟು ನೀನು ತಿಳ್ಕೊಂತಿದ್ರೆ ನಮ್ಮ ನೆಮ್ಮದಿಯಾಗಿ ನಾವು ಇಲ್ಲಿ ಊಟ ಮಾಡ್ಕೋಬೋದು. ಹಾಗೆ. ಓಕೆ, ಈಗ ಆ ತರಹದ ಒಂದು ಉತ್ಪನ್ನವನ್ನು ನೀವು ಸಂಶೋಧನೆ ಮಾಡಿದ್ದೀರಿ, ಅಭಿವೃದ್ಧಿ ಮಾಡಿದ್ದೀರಿ ಅಲ್ವಾ? ಅದನ್ನ ಹೆಸರು ಆಗ್ಲಿಂದ ಹೇಳ್ತಾ ಇದ್ದಾರೆ. ಏನು ಹೆಸರು ಕೊಟ್ಟಿದ್ದೀರಿ ಸರ್? ಪವರ್ ಪ್ಲಸ್ ಅಂತ. ಇದು ಗಿಡಕ್ಕೆ ಪವರ್ ಕೊಡುತ್ತೆ, ಅದನ್ನು ನಿರೋಧಿಸುವಂಥ ಶಕ್ತಿಯನ್ನು ಕೊಡೋದ್ರಿಂದ ನಾವು ಅದಕ್ಕೆ ಪವರ್ ಪ್ಲಸ್ ಅಂತ ಹೆಸರಿಟ್ಟಿದ್ದೀವಿ. ಇದಲ್ಲದೆ ವೈರಸ್ ಅಲ್ಲದೆ ಬೇರೆ ಇನ್ನೇನು ಸಮಸ್ಯೆ ಬರಲಿಲ್ವ ಪಪ್ಪಾಯದಲ್ಲಿ ತಮಗೆ? ನಮಗೆ ಬೇರೆ ಪಪ್ಪಾಯ ಒಂದು ಸತಿ ಮೇಲಿ ಬಗ್ ಅಂತ ಬಂದಿತ್ತು, ಅದಕ್ಕೆ ಮಾಮೂಲಿ ಸೂಪರ್ ಕಾನ್ಫಿಡರ್ ಸ್ಪ್ರೇ ಮಾಡಿದ್ವಿ, ಕಂಟ್ರೋಲ್ ಆಯಿತು. ಅದು ಬಿಟ್ಟರೆ ಬೇರೆ ಏನು
ಮತ್ತೆ ಪಪ್ಪಾಯ ಬೆಳೆದಿಲ್ವಾ? ಬೆಳೆದಿದ್ದೀವಿ ಸರ್, ಈ ವರ್ಷನೂ ಇದೆ ಸರ್. ಮತ್ತೇನು ಬೆಳೆದಿದ್ದೀರಿ? ಮತ್ತೇನು ಬೆಳೆದಿದ್ದೀವಿ. ತಳಿ ಅದೇನಾ? ತಳಿ ಅದೇ ಬಟ್ ಲಾಸ್ಟ್ ಟೈಮು ಸರ್ ನಮಗೆ ಭೇಟಿಯಾಗಿದ್ದು ನಮಗೆ ವೈರಸ್ ಬಗ್ಗೆ ತಿಳಿಸಿದ್ದು ಲೇಟ್ ಆಗಿದ್ದರಿಂದ ಗೊತ್ತಾಗಿಲ್ಲ. ಈ ಸತಿ ಸ್ಟಾರ್ಟಿಂಗಿಂದಾನೇ ಪವರ್ ಪ್ಲೇಸ್ ಮಾಡಿದ್ರಿಂದ ನಾನು ಕಂಪ್ಲೀಟ್ ವೈರಸ್ ಇಲ್ದಂಗೆ ತೋಟನ ಇಲ್ಲಿ ತನಕ ಮೇಂಟೈನ್ ಮಾಡಿದ್ದೀನಿ. ಓಕೆ. ಪಪ್ಪಾಯ ಒಳಗಡೆ ಬೇರೆ ಇನ್ನೇನು ಬೆಳೆ ಬೆಳೀತಾ ಇಲ್ಲ? ಏನು ಬೆಳೆದಿಲ್ಲ ಸರ್. ಓಕೆ. ಈಗ ಅಂತಿಮವಾಗಿ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ವಸಂತ್ ಕುಮಾರ್ ಅವರೇ? ಏನಿಲ್ಲ, ಈ ಪವರ್ ಪ್ಲಸ್ ಅನ್ನುವ ಒಂದು ಉತ್ಪನ್ನವನ್ನು ನಾವು ಕಂಡುಹಿಡಿದಿರೋದಕ್ಕೆ ನಮಗೆ ಭಾಳ ಸಂತೋಷ ಮತ್ತು ಹೆಮ್ಮೆ ಇದೆ. ಇಡೀ ಪ್ರಪಂಚದಲ್ಲಿ ಇದನ್ನು ಎಲ್ಲೂ ಕಂಡುಹಿಡಿದಿಲ್ಲ. ಈವನ್ ಅಮೇರಿಕಾದಲ್ಲೂ ಕೂಡ ಕಂಡುಹಿಡಿದಿಲ್ಲ. ಯಾವುದೇ ಮುಂದುವರೆದ ರಾಷ್ಟ್ರದಲ್ಲೂ ಈ ಥರ ಒಂದು ಉತ್ಪನ್ನ ಲಭ್ಯ ಇಲ್ಲ. ಇದನ್ನು ನಾವು ಕಂಡುಹಿಡಿದಿರೋದು ನಾವು ಭಾಳ ಹೆಮ್ಮೆ. ಆದರೆ ನಾವು ಯಾಕೆ ಕಂಡುಹಿಡಿದು ಅಂದರೆ, ಬೇರೆಯವರೆಲ್ಲರೂ ಶಿಲೀಂಧ್ರಗಳಿಗೆ ಶಿಲೀಂಧ್ರನಾಶಕ, ಕೀಟಗಳಿಗೆ ಕೀಟನಾಶಕ, ಜಂತುಹುಳುಗಳಿಗೆ ಜಂತುನಾಶಕ ಅಂತ ಕಂಡುಹಿಡಿತಾರೆ. ಅದನ್ನು ಸಾಯಿಸಕ್ಕೆ ನೋಡಿದ್ರು. ನಾವು ಅದನ್ನು ಸಾಯಿಸಕ್ಕೆ ನೋಡಲಿಲ್ಲ, ಯಾಕೆಂದರೆ ವೈರಸ್ನ ಸಾಯಿಸೋಕ್ಕಾಗಲ್ಲ. ಅದರಿಂದ ನಾವು ಗಿಡಕ್ಕೆ ಶಕ್ತಿಯನ್ನು ತುಂಬೋದ್ರ ಮೂಲಕ ಬರೀ ವೈರಸ್ಗೆ ಅಲ್ಲ, ಅನೇಕ ರೋಗಗಳಿಗೂ ಕೂಡ ಒಂದು ನಿರೋಧಿಸುವ ಶಕ್ತಿಯನ್ನು ಕೊಡುವಂತಹ ಉತ್ಪನ್ನವನ್ನು ತಯಾರು ಮಾಡಿದ್ದೇವೆ. ಅದು ಈಗ ರೈತರಿಂದ ಬಾಯಿಂದ ಬಾಯಿಗೆ ಹರಡಿ ಅದು ರೈತರಿಗೆ ಅನುಕೂಲ ಆಗ್ತಾಯಿದೆ. ಆದರೆ ಎಲ್ಲ ರೈತರಿಗೂ ಇದು ತಲುಪಬೇಕು ಅನ್ನೋದು ನಮ್ಮ ಆಸೆ. ಯಾಕೆಂದರೆ ಇದು ವ್ಯಾಪಾರದ ದೃಷ್ಟಿಯಿಂದ ನಾನು ಮಾತನಾಡ್ತಾ ಇಲ್ಲ. ಇದಕ್ಕೆ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀಡುವಂಥ ಒಂದು ತಂತ್ರಜ್ಞಾನ. ಈ ತಂತ್ರಜ್ಞಾನದ ಬಳಕೆ ಹೆಚ್ಚಾದರೆ ರೈತರು ನಷ್ಟವಿಲ್ಲದೆ ಉತ್ತಮವಾದ ಬೆಳೆಯನ್ನು ಬೆಳೆದು ನಮ್ಮ ಗ್ರಾಹಕರಿಗೆಲ್ಲ ಕೊಡೋದಕ್ಕೆ, ಕಡಿಮೆ ಬೆಲೆಯಲ್ಲಿ ಕೊಡೋದಕ್ಕೆ ಸಹಾಯ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಮತ್ತು ಭರವಸೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ನಿತ್ಯಾನಂದ ಅವರೇ? 9743340420. ಇನ್ನೊಮ್ಮೆ ಹೇಳ್ತೀರಾ? 9743640420. ಇನ್ನೂ ಒಂದು ಸರಿ ಹೇಳ್ಬಿಡಿ. 9743340420. ತಮ್ಮದು ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ? ನನ್ನ ನಂಬರು 9845347884. ಇನ್ನೊಮ್ಮೆ 9845347884. ಇನ್ನೂ ಒಂದು ಸರಿ ಹೇಳ್ಬಿಡಿ. 9845347884. ಒಳ್ಳೆಯದು ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ ಅವರೇ ಹಾಗೂ ನಿತ್ಯಾನಂದ ಅವರೇ, ಇದುವರೆಗೂ ಪಪ್ಪಾಯ ಬೇಸಾಯ ಮತ್ತು ವೈರಸ್ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ.